ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು ಕಳೆದ ತರಗತಿಯಲ್ಲಿ ಪತ್ರಿಕೋದ್ಯಮ ಅಂದರೆ ಏನು, ಈ ಪತ್ರಿಕೋದ್ಯಮ ಅನ್ನೋ ಪದ ಯಾವ ಭಾಷೆಯಿಂದ ಬಂದಿದೆ, ಆ ಪದದ ಅರ್ಥ ಏನು, ಜರ್ನಲ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೆ ಪತ್ರಿಕೋದ್ಯಮಿ ಅಂದರೆ ಯಾರು, ಪತ್ರಕರ್ತರು ಅಂದರೆ ಯಾರು, ಯಾರನ್ನ ನಾವೆಲ್ಲ ಪತ್ರಕರ್ತರು ಅಂತ ಹೇಳಿ ಕರಿತೀವಿ, ಹಾಗಾದರೆ ಪತ್ರಿಕೋದ್ಯಮ ಅಂದರೆ ಏನು, ಯಾವೆಲ್ಲ ಮಾಧ್ಯಮಗಳು ಈ ಪತ್ರಿಕೋದ್ಯಮದ ವ್ಯಾಪ್ತಿಗಳಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಕಳೆದ ವಿಡಿಯೋಗಳಲ್ಲಿ ಹಾಗೆ ಕಳೆದ ತರಗತಿಯಲ್ಲಿ ಕೂಡ ನಾವು ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ವಿ. ಸೊ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಡೆಫಿನೇಷನ್ಸ್ ಆಫ್ ಜರ್ನಲಿಸಮ್ ಅಂದರೆ ಪತ್ರಿಕೋದ್ಯಮದ ಕುರಿತಾಗಿ ಈ ಬೇರೆ ಬೇರೆ ತಜ್ಞರುಗಳು ಏನಿದ್ದಾರೆ, ಪತ್ರಿಕಾ ತಜ್ಞರಿರಬಹುದು ಅಥವಾ ಮಾಧ್ಯಮ ತಜ್ಞರಿರ್ಬೋದು, ಅವರುಗಳೆಲ್ಲರೂ ಕೂಡ ಈ ಪತ್ರಿಕೋದ್ಯಮದ ಕುರಿತಾಗಿ ಏನೆಲ್ಲ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ, ಯಾವ ರೀತಿಯಾಗಿ ಹೇಳ್ತಾರೆ, ಏನನ್ನ ವಿಷಯವನ್ನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಈ ಒಂದು ತರಗತಿಯಲ್ಲಿ ಮತ್ತು ಈ ವಿಡಿಯೋದಲ್ಲಿ ಕೂಡ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ದ ಚೇಂಬರ್ ಆಫ್ 20th ಸೆಂಚುರಿ ಡಿಕ್ಸ್ನರಿ. ಸೊ 20ನೇ ಶತಮಾನದ ಒಂದು ನಿಘಂಟಿನ ಪ್ರಕಾರ ಹೇಳ್ತಕ್ಕಂಥದ್ದು ಏನಂದರೆ, ಜರ್ನಲಿಸಮ್ ಆಸ್ ದ ಪ್ರೊಫೆಷನ್ ಆಫ್ ಕಂಡಕ್ಟಿಂಗ್ ಆರ್ ರೈಟ್ ಫಾರ್ ಪಬ್ಲಿಕ್ ಜರ್ನಲ್ಸ್. ಸೊ ಈ ಪತ್ರಿಕೋದ್ಯಮ ಅಂತಕ್ಕಂತಹದ್ದು ಇದೊಂದು ವೃತ್ತಿ ಅಂತ ಹೇಳ್ತಾರೆ. ಸೊ ಜರ್ನಲಿಸಮ್ ಆಸ್ ದ ಪ್ರೊಫೆಷನ್, ಇದೊಂದು ಪತ್ರಿಕೋದ್ಯಮ ಅಂತಕ್ಕಂತಹದ್ದು ಒಂದು ವೃತ್ತಿಯಾಗಿದೆ. ಕಂಡಕ್ಟಿಂಗ್ ಆರ್ ರೈಟ್ ಫಾರ್ ಪಬ್ಲಿಕ್ ಜರ್ನಲ್ಸ್ ಅಂದರೆ ನಾವು ಒಂದು ಯಾವುದೇ ಮಾಧ್ಯಮ, ಸಾರ್ವಜನಿಕ ಮಾಧ್ಯಮಗಳು ಏನಿದ್ದಾವೆ, ಆ ಜರ್ನಲ್ಸ್ಗಳು ಏನಿದ್ದಾವೆ ಅವುಗಳಿಗೆ ಬರೀತಕ್ಕಂತಹದ್ದು. ನಾವು ಇಲ್ಲಿ ಮಾಧ್ಯಮಗಳು ಅಂತ ಹೇಳಿ ಬಂದಾಗ ಅಂದರೆ ಸಾರ್ವಜನಿಕ ವೇದಿಕೆ ಮಾಧ್ಯಮಗಳು ಅಂತ ಹೇಳಿ ಬಂದಾಗ ಇಲ್ಲಿ ಟಿ ವಿ ಆಗಿರಬಹುದು ಅಥವಾ ನ್ಯೂಸ್ ಪೇಪರ್ಸ್ಗಳು ಕೂಡ ಆಗಿರ್ಬೋದು ಅಥವಾ ಆನ್ಲೈನ್ಗಳು ಕೂಡ ಆಗಿರ್ಬೋದು ಅಥವಾ ರೇಡಿಯೋ ಕೂಡ ಅಲ್ಲಿ ಆಗಿರ್ಬೋದು ಅಥವಾ ಇನ್ಯಾವುದೇ ರೀತಿಯಾಗಿರ್ತಕ್ಕಂತಹ ಮಾಧ್ಯಮಗಳು ಕೂಡ ಅಲ್ಲಿ ಆಗಿರ್ಬೋದು. ಆದರೆ ಪ್ರಸ್ತುತವಾಗಿ ನಾವು ಇಷ್ಟು ಮಾಧ್ಯಮಗಳಂದರೆ ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೆ ಟೆಲಿವಿಷನ್, ಆನ್ಲೈನ್ ಮೀಡಿಯಾ ಅಂತ ಹೇಳಿ ಕೂಡ ನಾವು 3 ರೀತಿಯಾಗಿರ್ತಕ್ಕಂತಹ ಮಾಧ್ಯಮಗಳನ್ನು ಪ್ರಸ್ತುತ ನಾವು ಇವತ್ತು ನಮ್ಮ ಸೊಸೈಟಿಯಲ್ಲಿ ಅಥವಾ ನಮ್ಮ ಇದರಲ್ಲಿ ಕೂಡ ನಾವು ಮಾಧ್ಯಮ ಜಗತ್ತಿನಲ್ಲಿ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಪ್ರಿಂಟ್ ಮೀಡಿಯಾ ಅಂತ ಹೇಳಿ ಬಂದಾಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದಿನಪತ್ರಿಕೆಗಳು ಬರುತ್ತೆ, ಮ್ಯಾಗ್ಝೀನ್ಸ್ಗಳು ಬರುತ್ತೆ, ಅಂದರೆ ಡೈಲಿ ನ್ಯೂಸ್ ಪೇಪರ್ಸ್ಗಳು ಬರ್ತಕ್ಕಂತಹದ್ದು, ಹಾಗೆ ಮ್ಯಾಗ್ಝೀನ್ಸ್ಗಳು ಕೂಡ ಬರ್ತಕ್ಕಂತಹದ್ದು. ಇನ್ನು ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಹೇಳ್ಬಿಟ್ಟು ಬಂದಾಗ ರೇಡಿಯೋ ಮತ್ತು ಟೆಲಿವಿಷನ್ ಮಾಧ್ಯಮಗಳು ಕೂಡ ಬರುತ್ತೆ. ಹಾಗೆ ಆನ್ಲೈನ್ ಅಂತ ಹೇಳಿ ಬಂದಾಗ ನಿಮಗೆ ಲೈಕ್ ವೆಬ್ಸೈಟ್ನಲ್ಲಿ ಬರ್ತಕ್ಕಂತಹ ನ್ಯೂಸ್ ಅಂದರೆ ಆನ್ಲೈನ್ ನ್ಯೂಸ್ ಪೇಪರ್ಸ್ಗಳಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಕೊಡ್ತಕ್ಕಂಥದ್ದು ಇರ್ಬೋದು ಅಥವಾ ಮೊಬೈಲಲ್ಲಿ ಕೊಡ್ತಕ್ಕಂತಹ ಸುದ್ದಿಗಳು ಕೂಡ ನಿಮಗೆ ಆಗಿರ್ಬೋದು. ಸೊ ಅವುಗಳೆಲ್ಲವೂ ಕೂಡ ಆನ್ಲೈನ್ ಅಂತ ಹೇಳಿ ಆನ್ಲೈನ್ ಮಾಧ್ಯಮ ಅಥವಾ ನವಮಾಧ್ಯಮ ಅಂತ ಹೇಳಿ ಕೂಡ ನಾವುಗಳನ್ನು ಕರೀತಕ್ಕಂಥ. ಸೊ ಒಟ್ಟಾರೆಯಾಗಿ ದ ಚೇಂಬರ್ಸ್ 20th ಸೆಂಚುರಿ ಡಿಕ್ಸ್ನರಿ, 20ನೇ ಶತಮಾನದಲ್ಲಿ ಆ ಒಂದು ಡಿಕ್ಸ್ನರಿ ನಿಘಂಟಿನ ತಜ್ಞರು ಏನಿದ್ದಾರೆ ಅವ್ರು ಹೇಳ್ತಾರೆ ಪತ್ರಿಕೋದ್ಯಮ ಅಂತಂದರೆ ಜರ್ನಲಿಸಮ್ ಆಸ್ ದ ಪ್ರೊಫೆಷನ್ ಆಫ್ ಕಂಡಕ್ಟಿಂಗ್ ಆರ್ ರೈಟ್ ಫಾರ್ ಪಬ್ಲಿಕ್ ಜರ್ನಲ್ಸ್ ಅಂದರೆ ಸಾರ್ವಜನಿಕ ಏನು ಮಾಧ್ಯಮಗಳಿದ್ದಾವೆ ಅದು ಅವುಗಳಿಗೆ ನಾವು ಬರಹಗಳನ್ನು ಕೊಡ್ತಕ್ಕಂಥದ್ದು, ವರದಿಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಲೇಖನಗಳನ್ನು ಕೊಡ್ತಕ್ಕಂಥದ್ದು, ಅವುಗಳಿಗೆ ನಾವು ಆ ರೀತಿಯ ಒಂದು ವೃತ್ತಿಯಲ್ಲಿ ಮಾಡ್ತಕ್ಕಂಥದ್ದು, ಆ ಒಂದು ವೃತ್ತಿಯನ್ನು ಕೈಗೊಳ್ತಕ್ಕಂಥದ್ದಕ್ಕೆ ನಾವು ಪತ್ರಿಕೋದ್ಯಮ ಅಂತ ಹೇಳಿ ಕೂಡ ಕರೀತಾರೆ. ಸೊ ಅಕಾರ್ಡಿಂಗ್ ಟು ದ ಮೆಜಾರಿಟಿ ಆಫ್ ರಿಸರ್ಚರ್ಸ್, ಕೆಲವು ರಿಸರ್ಚರ್ಸ್ಗಳು ಹೇಳ್ತಾರೆ, ಮಾಧ್ಯಮ ತಜ್ಞರುಗಳು ಹೇಳ್ತಾರೆ, ಮಾಧ್ಯಮ ಸಂಶೋಧಕರು ಹೇಳ್ತಾರೆ ಏನಪ್ಪ ಅಂದರೆ ಜರ್ನಲಿಸಮ್ ಮೀನ್ಸ್ ಅಂದರೆ ಪತ್ರಿಕೋದ್ಯಮ ಅಂದರೆ ದ ಕಲೆಕ್ಷನ್ ಆ್ಯಂಡ್ ಎಡಿಟಿಂಗ್ ಆಫ್ ಮೆಟೀರಿಯಲ್ ಆಫ್ ಕರೆಂಟ್ ಇಂಟ್ರೆಸ್ಟ್ ಫಾರ್ ಪ್ರೆಸೆಂಟೇಷನ್, ಪಬ್ಲಿಕೇಶನ್ ಆರ್ ಬ್ರಾಡ್ಕಾಸ್ಟ್. ಪತ್ರಿಕೋದ್ಯಮ ಅಂತಕ್ಕಂತಹದ್ದು ಕಲೆಕ್ಷನ್ ಆ್ಯಂಡ್ ಎಡಿಟಿಂಗ್ ಆಫ್ ಮೆಟೀರಿಯಲ್ಸ್ ಅಂದರೆ ನಾವಿಲ್ಲಿ ಸಂಗ್ರಹ ಮಾಡ್ತೇವೆ, ಬೇರೆ ಬೇರೆ ಮೂಲಗಳಿಂದ ಬೇರೆ ಬೇರೆ ಕಡೆಗಳಿಂದ ಹೋಗಿ ನಾವು ವಿಷಯಗಳನ್ನು ಸಂಗ್ರಹಿಸ್ತೀವಿ, ವರದಿಗಳನ್ನು ಸಂಗ್ರಹಿಸ್ತೀವಿ. ಸೊ ನಾವು ಏನು ವರದಿಯನ್ನು ಸಂಗ್ರಹಿಸ್ತೀವಿ ಆ ವರದಿಗಳನ್ನು ಯಥಾವತ್ತಾಗಿ ನಾವು ಕೊಡೋದಿಲ್ಲ, ಅವುಗಳನ್ನು ಒಂದೊಮ್ಮೆ ಪರಿಷ್ಕರಣೆ ಮಾಡ್ತೇವೆ, ಎಡಿಟಿಂಗ್ ಮಾಡ್ತೇವೆ, ಸಂಸ್ಕರಣೆ ಮಾಡ್ತೇವೆ. ಅಲ್ಲಿ ಏನು ಅನ್ನೆಸರಿಯಾಗಿ ಬೇಕಾಗಿರ್ತಕ್ಕಂತಹ ಪದಗಳಿರ್ಬೋದು ಅಥವಾ ಅನ್ವಾಂಟೆಡ್ ಇನ್ಫಾರ್ಮೇಷನ್ಸ್ಗಳಿರಬಹುದು ಅಥವಾ ನಮಗೆ ಪತ್ರಿಕೆಗಳಲ್ಲಿ ಅಥವಾ ನಮ್ಮ ಮಾಧ್ಯಮಗಳಲ್ಲಿ ಸ್ಪೇಸ್ ಮತ್ತು ಟೈಮ್ಗೆ ನಾವು ಹೆಚ್ಚು ಮಹತ್ವವನ್ನು ಕೂಡ ಕೊಡ್ತಕ್ಕಂಥದ್ದು. ಟೆಲಿವಿಷನ್ ಮೀಡಿಯಾಗಳಿಗೆ ಬಂದಾಗ ಹಾಗೆ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಬಂದಾಗ ನಾವು ಟೈಮ್ಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತೇವೆ. ಹಾಗೆಯೇ ಪ್ರಿಂಟ್ ಮೀಡಿಯಾಗೆ ಬಂದಂತಹ ಸಂದರ್ಭಗಳಲ್ಲಿ ನಾವು
ಸ್ಪೇಸ್ಗೆ ಹೆಚ್ಚು ಅಂದರೆ ಸ್ಥಳಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೂಡ ಕೊಡ್ತಕ್ಕಂಥದ್ದು. ಸೊ ಹೀಗೆ ನಾವು ಬೇರೆ ಬೇರೆ ಮೂಲಗಳಿಂದ ಲೈಕ್ ಸರ್ಕಾರಿ ಶಾಲೆಗಳಿರಬಹುದು, ಅಥವಾ ಸರ್ಕಾರಿ ಕಚೇರಿಗಳಿರಬಹುದು, ಅಥವಾ ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು, ಅಥವಾ ಒಂದು ಕೋರ್ಟ್ ಇರ್ಬೋದು, ಅಥವಾ ಒಂದು ಕಾಲೇಜ್ ಇರ್ಬೋದು. ಸೊ ಹೀಗೆ ಬೇರೆ ಬೇರೆ ಕಡೆಗಳಿಂದ ನಾವು ಇನ್ಫಾರ್ಮೇಷನ್ಸ್ಗಳನ್ನು, ಮೆಟೀರಿಯಲ್ಸ್ಗಳನ್ನು ಕಲೆಕ್ಟ್ ಮಾಡ್ತೀವಿ. ಹಾಗೆ ಮೆಟೀರಿಯಲ್ಸ್ ಆಫ್ ಕರೆಂಟ್ ಇಂಟ್ರೆಸ್ಟ್ ಆಫ್ ಪ್ರೆಸೆಂಟೇಷನ್. ಸೊ ನಾವು ಯಾವುದೋ ಹಳೆಯ ಸುದ್ದಿಗಳನ್ನು ಕೊಡೋದಿಲ್ಲ, ಪ್ರಸ್ತುತ ಇವತ್ತು ಏನಾಗ್ತಾ ಇದೆ ಅವುಗಳ ಸುದ್ದಿಯನ್ನು ನಾವು ಕಲೆ ಹಾಕ್ತೇವೆ. ಪ್ರಸ್ತುತದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇವತ್ತು ಕೊರೋನಾ ಅಪ್ಡೇಟ್ಸ್ಗಳು ಹೇಗಿದೆ, CCB ದಾಳಿ ಮಾಡಿದಂತಹ DK ಶಿ ಅವ್ರ ಮನೆ ಮೇಲೆ CCB ಅವರು ದಾಳಿ ಮಾಡಿದರು, ಅಲ್ಲಿ ಏನಾಯಿತು, ಏನೆಲ್ಲ ಡೆವಲಪ್ಮೆಂಟ್ಸ್ಗಳಾಯಿತು. ಲೈಕ್ ಈಗ ಡ್ರಗ್ ಮಾಫಿಯಾ ಇರ್ಬೋದು, ಡ್ರಗ್ ಮಾಫಿಯಾಗೆ ಸಂಬಂಧಪಟ್ಟ ಹಾಗೆ ಕೂಡ ಹೊಸ ಹೊಸ ಮಾಹಿತಿಗಳು ಬರ್ತಾ ಇದೆ. ಇನ್ನು ಯಾರೆಲ್ಲ ಮಿನಿಸ್ಟರ್ಸ್ಗಳ ಮಕ್ಕಳ, ಅಥವಾ ಬಿಸ್ನೆಸ್ ಮಾಡ್ತಿರ್ತಕ್ಕಂತಹ ಮಕ್ಕಳ, ಅಥವಾ ಬಿಸ್ನೆಸ್ ಪರ್ಸ್ನಾಲಿಟೀಸ್ಗಳ, ಅಥವಾ ಸೆಲೆಬ್ರಿಟೀಸ್ಗಳ ಇನ್ಯಾರಾದರೂ ಅವರು ಅರೆಸ್ಟ್ ಮಾಡಿದ್ದಾರಾ, ಇನ್ಯಾರು ಯಾವ ಇನ್ಫಾರ್ಮೇಷನ್ಸ್ಗಳನ್ನು ಹೊರಗಡೆ ಬಿಟ್ಟಿದ್ದಾರೆ. ಸೊ ಹೀಗೆ ಈ ಥರದ ವಿಷಯಗಳನ್ನೆಲ್ಲವನ್ನೂ ಕೂಡ ನಾವು ಕಲೆ ಹಾಕ್ತೇವೆ. ಸೊ ಇತ್ತೀಚೆಗೆ ನಮಗೆ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರತಕ್ಕಂತಹದ್ದು ಶಾಲಾ ಕಾಲೇಜುಗಳು ಯಾವಾಗ ಪ್ರಾರಂಭ ಆಗುತ್ತೆ, ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾಗಿ ಶಾಲಾ ಕಾಲೇಜುಗಳು ನಡೀತಾ ಇದೆ, ಹೇಗೆ ಆನ್ಲೈನಲ್ಲಿ ನಡೀತಾ ಇದೆಯಾ, ಅಥವಾ ಹೈಬ್ರಿಡ್ ಅಂತಂದರೆ 2 ದಿನ ಸ್ಕೂಲ್ಸ್ಗಳು ಅಥವಾ ಕಾಲೇಜ್ಗಳಿಗೆ ಹೋಗ್ತಕ್ಕಂಥದ್ದು, ಇನ್ನು ಉಳಿದ ದಿನಗಳಲ್ಲಿ ಆನ್ಲೈನಲ್ಲಿ ಪಾಠಗಳನ್ನು ಮಾಡತಕ್ಕಂಥದ್ದು. ಸೊ ಹೀಗೆ ಈ ಥರದ ಒಂದು ಚರ್ಚೆಗಳು ಕೂಡ ನಮ್ಮ ಮಾಧ್ಯಮಗಳಲ್ಲಿ ಸತತವಾಗಿ ಆಗ್ತಾ ಇದೆ. ನೀವು ಅದನ್ನೆಲ್ಲ ಕೂಡ ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದರೆ ನೀವು ಗಮನಿಸಿರಬಹುದು. ಸೊ ಅದೇ ರೀತಿಯಾಗಿ ಕೂಡ ಅಂದರೆ ಕರೆಂಟ್ ಸಿಚುಯೇಷನ್ಸ್, ಅದರ ಪ್ರಸ್ತುತ ವಿದ್ಯಮಾನಗಳು ಏನಿದ್ದಾವೆ ಅವುಗಳ ಕುರಿತಾಗಿ ನಾವು ಪ್ರೆಸೆಂಟೇಷನ್ಸನ್ನು ಕೊಡ್ತೇವೆ. ಹಾಗೆ ಪಬ್ಲಿಕೇಶನ್ಸನ್ನು ಮಾಡ್ತೇವೆ. ಕೆಲವೊಮ್ಮೆ ಅಂದರೆ ಪಬ್ಲಿಕೇಶನ್ ಇನ್ ದ ಸೆನ್ಸ್ ಪ್ರಕಟಣೆಯನ್ನು, ಮಾಧ್ಯಮಗಳಲ್ಲಿ ಪ್ರಕಟಣೆಯನ್ನು ಮಾಡ್ತಕ್ಕಂಥದ್ದು. ಮುದ್ರಣ ಮಾಧ್ಯಮಗಳಲ್ಲಿ ನಾವು ಅದನ್ನು ಪ್ರಕಟಣೆ ಮಾಡ್ತೇವೆ. ಹಾಗೆ ರೇಡಿಯೋಗೆ ಬಂದಾಗ ಮತ್ತು ಟೆಲಿವಿಷನ್ಸ್ಗಳಿಗೆ ಬಂದಾಗ ನಾವಲ್ಲಿ ಅವುಗಳನ್ನು ಬ್ರಾಡ್ಕಾಸ್ಟ್ ಮಾಡ್ತೇವೆ, ಪ್ರಸಾರವನ್ನು ಕೂಡ ಮಾಡ್ತಕ್ಕಂಥ. ಸೊ ಒಟ್ಟಾರೆಯಾಗಿ ಪತ್ರಿಕೋದ್ಯಮ ಅಂತ ಹೇಳ್ಬಿಟ್ಟು ಅನ್ನೋದಾದರೆ, ಸೊ ದ ಕಲೆಕ್ಷನ್ ಆಫ್ ಇನ್ಫಾರ್ಮೇಷನ್, ನಾವು ಮಾಹಿತಿಯನ್ನು ಕಲೆ ಹಾಕ್ತೇವೆ. ಬೇರೆ ಬೇರೆ ಮೂಲಗಳಿಂದ, ಬೇರೆ ಬೇರೆ ಕಡೆಗಳಿಂದ ನಾವು ಮಾಹಿತಿಗಳನ್ನು ಕಲೆ ಹಾಕ್ತೇವೆ. ಕಲೆ ಹಾಕಿದ ಮಾಹಿತಿಗಳನ್ನು ಎಲ್ಲವನ್ನೂ ಕೂಡ ನಾವು ವರದಿಗಳಲ್ಲಿ, ನಮ್ಮ ಮಾಧ್ಯಮಗಳಲ್ಲಿ ಅಂದರೆ ನ್ಯೂಸ್ ಪೇಪರ್ಸ್ಗಳಲ್ಲಿ, ಅಥವಾ ಟೆಲಿವಿಷನ್ಸ್ಗಳಲ್ಲಿ, ಅಥವಾ ರೇಡಿಯೋಗಳಲ್ಲಿ ಎಲ್ಲವನ್ನೂ ಕೊಡ್ತೀವಿ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಅದರ ಬದಲಾಗಿ ಯಾವುದು ಇಂಟ್ರೆಸ್ಟ್ ಇದೆ, ಸಾರ್ವಜನಿಕರಿಗೆ ಯಾವುದು ಇಂಟ್ರೆಸ್ಟ್ ಇದೆ ಅವುಗಳ ಬಗ್ಗೆ ನಾವು ಮಾಹಿತಿಯನ್ನು, ಎಷ್ಟು ಇನ್ಫಾರ್ಮೇಷನ್ ಕೊಡಬೇಕು, ನಮಗೆ ಇರ್ತಕ್ಕಂತಹ ಸ್ಥಳಾವಕಾಶ ಹಾಗೆಯೇ ಸಮಯ ಪ್ರಜ್ಞೆಯನ್ನು ನೋಡಿಕೊಂಡು, ಸಮಯವನ್ನು ನೋಡಿಕೊಂಡು ನಾವು ಅಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಕೊಡ್ತಕ್ಕಂಥದ್ದು. ಇದು ತುಂಬ ಇಂಪಾರ್ಟೆಂಟ್, ಇವತ್ತು ಹೋಗಲೇಬೇಕು. ಈ ಕುರಿತಾಗಿ ನಾವು ವಿಷಯವನ್ನು ನಮ್ಮ ಸಾರ್ವಜನಿಕರಿಗೆ, ನಮ್ಮ ಪಬ್ಲಿಕ್ಸ್ಗಳಿಗೆ, ಅಥವಾ ನಮ್ಮ ವ್ಯೂವರ್ಸ್ಗಳಿಗೆ, ಅಥವಾ ನಮ್ಮ ಆಡಿಯನ್ಸ್ಗಳಿಗೆ ನಾವು ಅದನ್ನು ಹೇಳಬೇಕು ಅಂತ ನಾವು ಏನು ಇರುತ್ತೆ ಅಂತಹ ಇನ್ಫಾರ್ಮೇಷನ್ಸ್ಗಳನ್ನು, ಅಂತಹ ಮಾಹಿತಿಗಳನ್ನು ಪ್ರಕಟಣೆಗಳ ಮೂಲಕ ಅಥವಾ ಪ್ರಸಾರಗಳನ್ನು ಮಾಡೋದ್ರ ಮೂಲಕನೂ ಕೂಡ ನಾವು ಅವುಗಳನ್ನು ಬ್ರಾಡ್ಕಾಸ್ಟ್ ಮಾಡೋದ್ರ ಮೂಲಕನೂ ಕೂಡ ಟೆಲಿಕಾಸ್ಟ್ ಇರ್ಬೋದು, ಬ್ರಾಡ್ಕಾಸ್ಟ್ ಇರ್ಬೋದು, ಅಥವಾ ಪಬ್ಲಿಕೇಶನ್ಸ್ಗಳ ಮೂಲಕವೂ ಕೂಡ ಅದನ್ನು ಪ್ರೆಸೆಂಟೇಷನ್ಗಳನ್ನು ಕೂಡ ಮಾಡ್ತೇವೆ. ಅವುಗಳನ್ನು ಮೆಟೀರಿಯಲ್ಸ್ಗಳನ್ನು ಪ್ರಕಟಣೆ ಮಾಡ್ತೇವೆ, ಪ್ರಸಾರವನ್ನು ಕೂಡ ಮಾಡಲಾಗತ್ತೆ. ಸೊ ಇನ್ ಅದರ್ ವರ್ಡ್ಸ್, ಅದನ್ನೇ ಇನ್ನೂ ಒಂದು ರೀತಿಯಲ್ಲಿ ಹೇಳಬೇಕು ಅನ್ನೋದಾದರೆ, ಜರ್ನಲಿಸಮ್ ಮೀನ್ಸ್ ಕಮ್ಯುನಿಕೇಷನ್ ಆಫ್ ಇನ್ಫಾರ್ಮೇಷನ್ ಟು ದ ಪಬ್ಲಿಕ್ ಬೈ ಎನಿ ಮೀಡಿಯಾ. ಸೊ ಪತ್ರಿಕೋದ್ಯಮ ಅಂತಕ್ಕಂತಹದ್ದು ಕಮ್ಯುನಿಕೇಷನ್ ಆಫ್ ಇನ್ಫಾರ್ಮೇಷನ್, ನಾವು ಮಾಹಿತಿಯನ್ನು ಸಂವಹನ ಮಾಡ್ತಾ ಇದ್ದೇವೆ, ಅಂದರೆ ಮಾಹಿತಿಯನ್ನು ಪಸರಿಸ್ತಾ ಇದ್ದೇವೆ. ನನಗೆ ಗೊತ್ತಿರುವ ಮಾಹಿತಿಯನ್ನು ಮತ್ತಷ್ಟು ಜನಕ್ಕೆ ನಾವು ಹಂಚ್ಕೋತಾ ಇದ್ದೇವೆ. ಸಾರ್ವಜನಿಕ ಮಾಧ್ಯಮಗಳ ಮೂಲಕ ಸಾರ್ವಜನಿಕವಾಗಿ ಹೆಚ್ಚು ಜನಗಳಿಗೆ ರೀಚ್ ಮಾಡ್ತಕ್ಕಂತಹ ಉದ್ದೇಶದಿಂದ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಪಸರಿಸಬೇಕು, ಅವರುಗಳ ಜೊತೆ ನಾವು ಕಮ್ಯುನಿಕೇಟ್ ಮಾಡಬೇಕು. ನನಗೆ ಗೊತ್ತಿರುವ ಮಾಹಿತಿ, ಅಫಿಷಿಯಲ್ ಇನ್ಫಾರ್ಮೇಷನ್ ನನ್ನ ಹತ್ರ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ನಾಳೆ ಪ್ರಿನ್ಸಿಪಲ್ ಹೇಳ್ಬೋದು, ನೋಡಿ ನಿಮಗೆ ಫಸ್ಟ್ ಇಯರ್ಸ್ನವ್ರಿಗೆ ಯೂನಿಫಾರ್ಮ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕಿದೆ, ಸೊ ಹಾಗಾಗಿ ಆನ್ಲೈನ್ ಕ್ಲಾಸಸ್ನ ನೀವು ಹೋಲ್ಡ್ ಮಾಡಿ. ಇವತ್ತು ಆನ್ಲೈನ್ ಕ್ಲಾಸಸ್ನ ಯಾರಿಗೂ ಫಸ್ಟ್ ಇಯರ್ BA ಸ್ಟೂಡೆಂಟ್ಸ್ಗೆ ತೊಗೊಳ್ಬೇಡಿ ಅಂಥೇಳಿ. ಸೊ ಅದೊಂದು ಅಫಿಷಿಯಲ್ ಇನ್ಫಾರ್ಮೇಷನ್ನು ನನ್ನ ಹತ್ರ ಇದೆ, ಪ್ರಾಂಶುಪಾಲರು ನನಗೆ ಕೊಟ್ಟಿದ್ದಾರೆ. ಸೊ ನಾನು ಎಲ್ಲ ತರಗತಿಯ ಮಕ್ಕಳಿಗೆ ಹಾಗೆಯೇ
ಅಧ್ಯಾಪಕರುಗಳಿಗೆ ನಾನು ಉಪನ್ಯಾಸಕರುಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಸೊ ನನ್ನ ಹತ್ರ ಇನ್ಫಾರ್ಮೇಷನ್ಸ್ ಇದೆ, ಅಧಿಕೃತವಾಗಿ ಬಂದಿರೋ ಮಾಹಿತಿ ಇದೆ. ಆ ಮಾಹಿತಿಯನ್ನು ನಾನು ಸಾರ್ವಜನಿಕರ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಥ್ರೂ ಎನಿ ಮೀಡಿಯಾ. ಇಲ್ಲಿ ಯಾವುದೇ ಮಾಧ್ಯಮಗಳು ಕೂಡ ಇಲ್ಲಿ ಆಗಿರ್ಬೋದು. ಅಂದರೆ ನಾನು ವಾಟ್ಸಪ್ ಮೂಲಕ ಹಂಚ್ಕೊಳ್ಬೋದು, ಫೇಸ್ಬುಕ್ ಮೂಲಕ ಹಂಚ್ಕೊಳ್ಬೋದು, ಅಥವಾ ಅದು ನನಗೆ, ಏಕೆಂದರೆ ಇದು ಮಾಹಿತಿ ಸಣ್ಣ ಮಾಹಿತಿ, ಇದು ನನ್ನ ಕಾಲೇಜಿನ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ನನ್ನಲ್ಲಿ ಏನು ಕಾಲೇಜಿಗೆ ಸೀಮಿತವಾಗಿರ್ತಕ್ಕಂತಹ ವೇದಿಕೆಗಳು, ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳು ಏನಿದ್ದಾವೆ ಅವುಗಳ ಮೂಲಕ ನಾನು ಹಂಚ್ಕೊಳ್ತೇನೆ. ಅದೇ ಪಬ್ಲಿಕ್ ಇನ್ಫಾರ್ಮೇಷನ್ ಆದಾಗ, ಸಾರ್ವಜನಿಕ ಮಾಹಿತಿ ಅಂತ ಹೇಳಿ ಬಂದಂತಹ ಸಂದರ್ಭಗಳಲ್ಲಿ ಅಲ್ಲಿ ನಾವೇನು ಮಾಡ್ತೀವಿ, ಈ ಟೆಲಿವಿಷನ್ ಇರ್ಬೋದು, ರೇಡಿಯೋ ಇರ್ಬೋದು, ಅಥವಾ ನ್ಯೂಸ್ ಪೇಪರ್ ಇರ್ಬೋದು, ಅಥವಾ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ಗಳಿರ್ಬೋದು, ಇವುಗಳನ್ನು ನಾವು ಬಳಕೆ ಮಾಡ್ಕೊಳ್ತೇವೆ. ಇವುಗಳ ಮೂಲಕ ನಾವು ಮಾಹಿತಿಯನ್ನು ಕೂಡ ಇನ್ನೊಬ್ಬರಿಗೆ ಹಂಚ್ಕೊಳ್ತಕ್ಕಂಥ. ಸೊ ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ಡ್ರಗ್ಸ್ ಅಂತ ಹೇಳಿ ತಗೊಂಡಾಗ, DKಶಿ ಮನೆ ಮೇಲೆ CCB ಅವ್ರು ದಾಳಿ ಮಾಡಿದ್ರು ಅಂತ ಹೇಳ್ಬಿಟ್ಟು ಅಂದಾಗ ಅದು ಮಾಧ್ಯಮಗಳಲ್ಲಿ ಪ್ರಕಟ ಆಗತ್ತೆ, ಎಲ್ಲರಿಗೂ ಗೊತ್ತಾಗತ್ತೆ, ಇಡೀ ದೇಶದಾದ್ಯಂತ ಜನಗಳಿಗೆಲ್ಲರಿಗೂ ಕೂಡ ಅದು ಇನ್ಫಾರ್ಮೇಷನ್ಸ್ಗಳು ಕೂಡ ಸ್ಪ್ರೆಡ್ ಆಗ್ತಕ್ಕಂಥದ್ದು. ಸೊ ಹೀಗೆ ನಾವು ಯಾವುದು ಪಬ್ಲಿಕ್ ಇಂಟ್ರೆಸ್ಟ್ ಇದೆ, ಸಾರ್ವಜನಿಕ ಹಿತಾಸಕ್ತಿಯ ಮಾಹಿತಿಗಳು ಏನಿದ್ದಾವೆ ಆ ಮಾಹಿತಿಯನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ, ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ, ಮತ್ತೊಬ್ಬರ ಜೊತೆಗೆ ಹೇಳ್ತಾ ಇದ್ದೀನಿ, ನೋಡಿ ಈ ಥರದ ಒಂದು ಆಗಿದೆ, ಈ ರೀತಿಯ ಒಂದು ಮಾಹಿತಿ ಇದೆ, ಈ ರೀತಿಯ ಒಂದು ವರದಿ ಇದೆ ಅಂತ ಹೇಳ್ಬಿಟ್ಟು ಹೇಳಿ ನಾನು ಮಾಧ್ಯಮಗಳ ಮೂಲಕ, ಒಂದು ಫಿಸಿಕಲ್ ಮೀಡಿಯಾ ಅಥವಾ ಭೌತಿಕ ಮಾಧ್ಯಮದ ಮೂಲಕ ನಾನು ಅವುಗಳನ್ನೆಲ್ಲವನ್ನೂ ಕೂಡ ಸಾರ್ವಜನಿಕರ ಜೊತೆಗೆ, ನನ್ನ ಓದುಗರ ಜೊತೆಗೆ, ನನ್ನ ವೀಕ್ಷಕರ ಜೊತೆಗೆ ಅವುಗಳನ್ನ ನಾನು ಹಂಚ್ಕೊಳ್ತಕ್ಕಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಪತ್ರಿಕೋದ್ಯಮ ಅಂತ ಹೇಳ್ಬಿಟ್ಟು ಅನ್ನೋದಾದರೆ ನಾವಿಲ್ಲಿ ನಮಗೆ ಏನು ಮಾಹಿತಿಯನ್ನು, ನಾವೇನು ಅಫಿಷಿಯಲ್ ಅಧಿಕೃತವಾದ ಮಾಹಿತಿಗಳನ್ನು ಕಲೆ ಹಾಕ್ತೀವಿ, ಆ ಮಾಧ್ಯಮ, ಆ ಒಂದು ಮಾಹಿತಿಗಳನ್ನು ಒಂದು ಸಾರ್ವಜನಿಕರಿಗೆ ಅಧಿಕೃತ ಮಾಧ್ಯಮಗಳ ಮೂಲಕ ಅಥವಾ ಭೌತಿಕ ಮಾಧ್ಯಮಗಳ ಮೂಲಕ ನಾವು ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಅಥವಾ ಹಂಚ್ತಕ್ಕಂಥದ್ದು. ಹಾಗೆಯೇ ಬಾಂಡ್ ಎಫ್ ಫ್ರೇಸರ್ ಅಂತಕ್ಕಂಥವರು ಕೂಡ ಈ ಪತ್ರಿಕೋದ್ಯಮದ ಕುರಿತಾಗಿ ಒಂದು ವ್ಯಾಖ್ಯಾನವನ್ನು ಕೂಡ ಕೊಟ್ಟಿದ್ದಾರೆ. ದ ಟರ್ಮ್ ಜರ್ನಲಿಸಮ್ ಎಂಬ್ರಾಸಸ್ ಆಲ್ ದ ಫಾರ್ಮ್ಸ್ ಇನ್ ವಿಚ್ ಆ್ಯಂಡ್ ಥ್ರೂ ವಿಚ್ ದ ನ್ಯೂಸ್ ಆ್ಯಂಡ್ ದ ಕಾಮೆಂಟ್ಸ್ ಆನ್ ದ ನ್ಯೂಸ್ ರೀಚ್ ದ ಪಬ್ಲಿಕ್. ಸೊ ಈ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಇರ್ತಕ್ಕಂಥದ್ದು. ಒಂದು ರೀತಿ ಎಂಬ್ರಾಸ್ಮೆಂಟು ಕೂಡ ಕೆಲವೊಂದು ಸರಿ ಮಾಡುತ್ತೆ. ಸೊ ನಮಗೆ ಕೆಲವು ಈಗ ಸೆಲೆಬ್ರಿಟೀಸ್ಗಳ ಕೆಲವೊಂದು ಪರ್ಸ್ನಲ್ ವಿಷಯಗಳನ್ನು ನಾವು ಮಾತಾಡ್ತೇವೆ. ಸೊ ಅವ್ರಿಗೆ ನಿಜವಾಗ್ಲೂ ಕೂಡ ಆ ವಿಷಯಗಳು ಹೇಳಬೇಕಿದೆಯಾ ಬೇಡವಾ? ಆದರೆ ಇವತ್ತು ಎಷ್ಟರ ಮಟ್ಟಿಗೆ ನಮ್ಮ ಪತ್ರಿಕೋದ್ಯಮ ಬಂದಿದೆ ಅಂದರೆ ಕಿಚನ್ ಆಗಿಬಿಟ್ಟಿದೆ, ಕಿಚನ್ನು ಮೀರಿ ಬೆಡ್ರೂಮ್ಗೆ ಬಂದುಬಿಟ್ಟಿದೆ. ಬೆಡ್ರೂಮಲ್ಲಿ ಆಗ್ತಕ್ಕಂತಹ ಪರ್ಸ್ನಲ್ ಇಶ್ಯೂಸ್ಗಳನ್ನು ಕೂಡ ನಾವು ಇವತ್ತು ಪಬ್ಲಿಕ್ ಆಗಿ ಮಾತಾಡ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ನಮ್ಮ ಮಾಧ್ಯಮಗಳು ಕೂಡ ಬಂದಿರತಕ್ಕಂಥದ್ದು, ಅಷ್ಟರ ಮಟ್ಟಿಗೆ ಸ್ಪೈ ಕೆಲಸವನ್ನು ಕೂಡ ನಮ್ಮ ಮಾಧ್ಯಮಗಳು ಕೂಡ ಮಾಡ್ತಾ ಇದ್ದಾವೆ. ಸೊ ಹಾಗಾಗಿ ಕೆಲವೊಮ್ಮೆ ನಮಗೆ ಎಂಬ್ರಾಸ್ಮೆಂಟನ್ನು ಕೂಡ ಮಾಡ್ತಾರೆ. ಸೊ ಆದರೆ ಕೆಲವು ಇನ್ ವಿಚ್ ಥ್ರೂ ವಿಚ್ ದ ನ್ಯೂಸ್ ಆ್ಯಂಡ್ ಕಾಮೆಂಟ್ಸ್ ಆನ್ ದ ನ್ಯೂಸ್ ರೀಚ್ ದ ಪಬ್ಲಿಕ್. ಸೊ ಆ ನ್ಯೂಸ್ ಏನು ಮಾಡಿದ್ದಾರೆ, ಈಗ ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಅವ್ರಿಗೆ ಮಗು ಆಗ್ತಾ ಇದೆ ಅಂಥೇಳಿ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆ ಆಯಿತು. ಸೊ ಅವುಗಳಿಗೆ ಕುರಿತಾಗಿ ಆ ಒಂದು ಸುದ್ದಿ ಒಂದು ಪ್ರಕಟ ಆಯಿತು. ಆ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕಾಮೆಂಟ್ಗಳು ಬಂತು ಅವುಗಳ ಬಗ್ಗೆ ನಾವು ನ್ಯೂಸನ್ನು ರೀಚ್ ಮಾಡ್ತೇವೆ. ಸೊ ಈಗ ನಿಮಗಷ್ಟೇ ಗೊತ್ತಿದೆ, ಎಲ್ಲ ಕಡೆ IPL ಸ್ವಲ್ಪ ಫೀವರ್ ಶುರುವಾಗಿದೆ, IPL ನಡೀತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕೂಡ IPL ಎಂಡ್ ಆಗ್ತಾ ಇದೆ. ಸೊ ಏನು RCB ಅವರು 2 ಮ್ಯಾಚನ್ನು ಸೋತಿದ್ದಾರೆ, ನಿಮಗೆ ಗೊತ್ತಿದೆ. ಸೊ ಮ್ಯಾಚ್ಗಳು ಸೋತಾಗ ಎಷ್ಟು ಟ್ರೋಲ್ ಮಾಡ್ತಾರೆ, ಗೆದ್ದಾಗ ಅವ್ರು ಎಷ್ಟು ಸಂಭ್ರಮ ಪಡ್ತಾರೆ, ಅವುಗಳೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಸಾಕಷ್ಟು ಇವತ್ತು ಸೋಷಿಯಲ್ ಮೀಡಿಯಾಗಳು ಬಂದಿರೋದ್ರಿಂದ ಸೊ ಅಲ್ಲಿ ಕಾಮೆಂಟ್ಗಳು ಮಾಡ್ತಾರೆ, ಟ್ವೀಟ್ ಮಾಡ್ತಾರೆ, ಟ್ರೋಲ್ ಮಾಡ್ತಾರೆ, ಆಯಿತಾ. ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ನಾವು ಸ್ಪ್ರೆಡ್ ಮಾಡ್ತೇವೆ. ಸೊ ಈ ಥರದ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆ್ಯಕ್ಟಿವಿಟಿಗಳನ್ನೆಲ್ಲವನ್ನೂ ಕೂಡ ನಾವು ಮಾಡ್ತೇವೆ. ಬರೀ ನಾವು ಇನ್ಫಾರ್ಮೇಷನ್ ಅಥವಾ ನ್ಯೂಸ್ ಅಷ್ಟೇ ಕೊಡೋಲ್ಲ, ಸುದ್ದಿಗಳನ್ನು ಅಷ್ಟೇ ಕೊಡೋದಿಲ್ಲ, ಅದಕ್ಕೆ ಪ್ರತಿಕ್ರಿಯೆಗಳನ್ನು ಕೊಡ್ತೇವೆ, ನಾವು ಫೀಡ್ಬ್ಯಾಕನ್ನು ಕೊಡ್ತೇವೆ. ಅದು ಪಾಸಿಟಿವ್ ಕಾಮೆಂಟ್ ಆಗಿರ್ಬೋದು ಅಥವಾ ನೆಗೆಟಿವ್ ಆದರೂ ಕೂಡ ಆಗಿರ್ಬೋದು, ಧನಾತ್ಮಕವಾಗಿರ್ಬೋದು ಅಥವಾ ಋಣಾತ್ಮಕವಾಗಿಯೂ ಕೂಡ ಅಲ್ಲಿ ಇರ್ಬೋದು. ಸೊ ಒಟ್ಟಾರೆಯಾಗಿ ನಾವೇನು ಮಾಡ್ತಿದ್ದೀವಿ, ಅವುಗಳನ್ನು ಜನಗಳಿಗೆ ನಾವು ತಲುಪಿಸ್ತಾ ಇದ್ದೇವೆ. ಸೊ ಅಲ್ಲಿ ಇವರ ಮಾಧ್ಯಮಗಳ ಒಟ್ಟಾರೆ ಕೆಲಸ ಏನು ಅಂತ ಅಂದರೆ ಈ ನ್ಯೂಸನ್ನು, ಸುದ್ದಿಗಳನ್ನು, ಹಾಗೆ ಸುದ್ದಿಗೆ ಸಂಬಂಧಪಟ್ಟ ಪ್ರತಿಕ್ರಿಯೆಗಳೇನಿದ್ದಾವೆ ಅವುಗಳನ್ನೆಲ್ಲವನ್ನೂ ಕೂಡ ಪಬ್ಲಿಕ್ಗಳಿಗೆ ಅಥವಾ ಸಾರ್ವಜನಿಕರಿಗೆ ತಲುಪಿಸ್ತಕ್ಕಂತಹ ಕೆಲಸವನ್ನು ಮಾಡುತ್ತೆ. ಸೊ ಆಲ್ ದಟ್ ಹ್ಯಾಪನ್ ಇನ್ ದ ವರ್ಲ್ಡ್. ಸೊ ಅಫ್ಕೋರ್ಸ್ ಪ್ರತಿಯೊಂದು ಕೂಡ ನಮ್ಮ ಸುತ್ತಮುತ್ತ, ನಮ್ಮ ಜಗತ್ತಿನ ಒಳಗಡೆ, ನಮ್ಮ ಸಮಾಜದ ಒಳಗಡೆ ಎಲ್ಲವೂ ಕೂಡ ಆಗ್ತಕ್ಕಂಥದ್ದನ್ನೇ ಮಾತ್ರ ನಾವು ಇನ್ಫಾರ್ಮೇಷನ್ಸನ್ನು ಕೊಡೋದಕ್ಕೆ ಆಗತ್ತೆ ಹೊರತು
ಇಮ್ಯಾಜಿನರಿ ಇನ್ಫಾರ್ಮೇಷನ್ಸನ್ನು ನಾವು ಕೊಡೋದಕ್ಕೆ ಆಗಲ್ಲ. ಹೀಗಾಗಬಹುದು, ಹಾಗಾಗಬಹುದು, ಹೀಗಾದರೆ ಹೀಗಾಗತ್ತೆ, ಇಲ್ಲ, ಕೆಲವು ಫ್ಯಾಕ್ಟ್ಸ್ಗಳ ಆಧಾರದ ಮೇಲೆ ನಾವು ಪ್ರಿಡಿಕ್ಷನ್ಸನ್ನು ಮಾಡ್ತೇವೆ ಹೊರತು ನಮ್ಮದೇ ಇಮ್ಯಾಜಿನೇಷನ್ಸ್ನ ಅಥವಾ ನಮ್ಮದೇ ಒಪಿನಿಯನ್ಸ್ಗಳನ್ನು ನಾವಿಲ್ಲಿ ಹೇಳೋದಕ್ಕೆ ಅವಕಾಶ ಇರೋದಿಲ್ಲ. ಇನ್ ಸಚ್ ಹ್ಯಾಪ್ನಿಂಗ್ಸ್ ಹೋಲ್ಡ್ ಇಂಟ್ರೆಸ್ಟ್ ಫಾರ್ ದ ಪಬ್ಲಿಕ್. ಕೆಲವು ಸಂದರ್ಭಗಳಲ್ಲಿ ಕೆಲವು ಏನು ಮಾಹಿತಿಗಳು ಆಗತ್ತೆ ಅವುಗಳು ಅಂದರೆ ಸಾರ್ವಜನಿಕರಿಗೆ ಅಂದರೆ ನಮ್ಮ ಸುತ್ತಮುತ್ತ ಏನೆಲ್ಲ ಬದಲಾವಣೆಗಳು ಆಗತ್ತೆ, ಏನೆಲ್ಲ ಘಟನೆಗಳು ಸಂಭವಿಸುತ್ತೆ, ಏನೆಲ್ಲ ಸುದ್ದಿಗಳು ಸಂಭವಿಸುತ್ತೆ, ಅವುಗಳು ಸಾರ್ವಜನಿಕರಿಗೆ ಸಹಜವಾಗಿ ಕುತೂಹಲವನ್ನು ಕೂಡ ಮೂಡಿಸ್ತಕ್ಕಂತಹದ್ದು. ಸೊ ಅದರಿಂದಾಗಿ ಆ ಕುತೂಹಲವನ್ನು, ಯಾವೆಲ್ಲ ಸುದ್ದಿಗಳು ಸಾರ್ವಜನಿಕರಿಗೆ ಕುತೂಹಲವನ್ನು ಉಂಟು ಮಾಡುತ್ತೋ ಅಂತಹ ಸುದ್ದಿಗಳನ್ನು ನಾವು ನಮ್ಮ ಮಾಧ್ಯಮಗಳ ಮೂಲಕ ನಾವು ಅದನ್ನು ಹಂಚ್ಕೊಳ್ತಾ ಇದ್ದೇವೆ, ಕಮ್ಯುನಿಕೇಟ್ ಮಾಡ್ತಾ ಇದ್ದೇವೆ ನಮ್ಮ ಸಾರ್ವಜನಿಕರ ಜೊತೆಗೆ, ನಮ್ಮ ಓದುಗರ ಜೊತೆಗೆ, ನಮ್ಮ ವ್ಯೂವರ್ಸ್ಗಳ ಜೊತೆಗೆ, ನಮ್ಮ ಆಡಿಯನ್ಸ್ಗಳ ಜೊತೆಗೆ ನಾವು ಅದನ್ನು ಶೇರ್ ಮಾಡ್ತಾ ಇದ್ದೀವಿ, ಅವ್ರ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ, ಸಂವಹನವನ್ನು ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ ದ ಥಾಟ್, ಆ್ಯಕ್ಷನ್ ಆ್ಯಂಡ್ ಐಡಿಯಾ ವಿಚ್ ದೀಸ್ ಹ್ಯಾಪ್ನಿಂಗ್ ಸ್ಟಿಮ್ಯುಲೇಟ್ ಬಿಕಮ್ ದ ಬೇಸಿಕ್ ಮೆಟೀರಿಯಲ್ ಫಾರ್ ದ ಜರ್ನಲಿಸ್ಟ್. ನಾವು ಏನು ಆಗ್ತಾ ಇದೆ ಇದುವರೆಗೆ ನಮ್ಮ ಸಮಾಜದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅವುಗಳೆಲ್ಲವೂ ಲೈಕ್ ನಾವು ಯಾವುದೋ ಒಂದು ಹೊಸ ಥಾಟ್ ಇರಬಹುದು ಅಥವಾ ಇನ್ಯಾವುದೋ ಒಂದು ಆ್ಯಕ್ಷನನ್ನು ತಗೊಳ್ತಾ ಇದ್ದಾರೆ. ಲೈಕ್ ಈಗ ಫಾರ್ ಎಕ್ಸಾಂಪಲ್ ಡ್ರಗ್ ಇದಕ್ಕೆ ಸಂಬಂಧಪಟ್ಟ ಹಾಗೆ CCB ಅವರು ಯಾವುದೋ ಸೆಲೆಬ್ರಿಟಿಗನ್ನು ಅರೆಸ್ಟ್ ಮಾಡಿದ್ದಾರೆ ಅಥವಾ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಅಂದಾಗ ಅದೊಂದು ಆ್ಯಕ್ಷನ್, ಅಲ್ಲೊಂದು ಘಟನೆ ಸಂಭವಿಸಿತು. CCB ಅವರು ಬಂದಿದ್ದಾರೆ, ಅವರು ಈ ಥರದ ಒಬ್ಬ ವ್ಯಕ್ತಿಗೆ ಅಥವಾ ಸೆಲೆಬ್ರಿಟಿಗೆ ಅಥವಾ ಇನ್ಯಾವುದೋ ಒಬ್ಬ ಇದಕ್ಕೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವರು ಒಂದು ಆ್ಯಕ್ಷನನ್ನು ತೊಗೊಂಡಿದ್ದಾರೆ, ಅಥವಾ ಇನ್ಯಾವುದೋ ಹೊಸ ಐಡಿಯಾಗಳು ಬಂದಿದೆ, ಅಥವಾ ಇನ್ಯಾವುದೋ ಒಂದು ಹೊಸ ಯೋಜನೆಗಳನ್ನು ಮೋದಿ ಸರ್ಕಾರ ಹಾಕ್ಕೊಳ್ತಾ ಇದೆ, ಅಥವಾ BJP ಸರ್ಕಾರ ಕರ್ನಾಟಕದಲ್ಲಿ ಒಂದು ಹೊಸ ಯೋಜನೆಗಳನ್ನು ಹಾಕ್ಕೊಳ್ತಾ ಇದ್ದಾರೆ, ಬಡವರಿಗೆ ಉಪಯೋಗ ಆಗಲಿ ಅಂತ ಹೇಳಿ ಯಾವುದೋ ಮತ್ತಷ್ಟು ಪ್ಯಾಕೇಜ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಇವುಗಳೆಲ್ಲವೂ ಕೂಡ ನಮಗೆ ಮಾಹಿತಿ ಆಗುತ್ತೆ. ಸೊ ಈ ಥರದ ಇನ್ಫಾರ್ಮೇಷನ್ಸ್ಗಳೇನಿದ್ದಾವೆ ದೀಸ್ ಹ್ಯಾಪ್ನಿಂಗ್ಸ್ ಅಂದರೆ ನಮ್ಮ ಸುತ್ತಮುತ್ತ ನಡೀತಕ್ಕಂತಹ ಇಂತಹ ಘಟನೆಗಳು ಏನಿದ್ದಾವೆ ಸ್ಟಿಮ್ಯುಲೇಟ್ ಬಿಕಮ್ ದ ಬೇಸಿಕ್ ಮೆಟೀರಿಯಲ್ ಫಾರ್ ದ ಜರ್ನಲಿಸ್ಟ್. ಇವುಗಳೆಲ್ಲವೂ ಕೂಡ ಅಂದರೆ ಪತ್ರಕರ್ತರಿಗೆ ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂತಹ ಮೂಲಭೂತವಾಗಿರ್ತಕ್ಕಂತಹ ಮಾಹಿತಿಗಳು ಕೂಡ ಆಗ್ತಕ್ಕಂತಹದ್ದು. ಇಂತಹ ಮಾಹಿತಿಗಳನ್ನು ನಾವು ಸಾರ್ವಜನಿಕರ ಜೊತೆಗೆ ಹಂಚ್ಕೊಳ್ತಾ ಇದ್ದೇವೆ. ಅದರ ಮೂಲಕ ನಮ್ಮ ಜನಗಳು ಅಥವಾ ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ಸರ್ಕಾರ ಏನಿದೆ ಅವರ ನಡುವೆ ಒಂದು ಸೇತುವೆಯಾಗಿ, ಒಂದು ಬ್ರಿಡ್ಜ್ ಆಗಿ ಕೂಡ ನಾವು ಕೆಲಸವನ್ನು ಕೂಡ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಸರ್ಕಾರ ಏನು ತೀರ್ಮಾನಗಳನ್ನು ತಗೊಳುತ್ತೆ ಮತ್ತು ಅದನ್ನು ಯಾರಿಗೋಸ್ಕರ ತಗೋಬೇಕು, ಸಾರ್ವಜನಿಕರ ಹಿತಾಸಕ್ತಿಯನ್ನು ತಗೊಳ್ಬೇಕು. ಸರ್ಕಾರ ಒಂದು ವೇಳೆ ಸಾರ್ವಜನಿಕ ಹಿತಾಸಕ್ತಿಗೆ ಅನುಗುಣವಾಗಿ, ಪಬ್ಲಿಕ್ ಇಂಟ್ರೆಸ್ಟ್ಗೆ ಅನುಗುಣವಾಗಿ ಡಿಸಿಷನ್ಸ್ನ ತಗೊಂಡಿಲ್ಲ ಅಥವಾ ಇನ್ನೇನೋ ಅವ್ರ ಥಾಟ್ ಪ್ರೋಸೆಸ್ ಸರಿ ಇಲ್ಲ, ಅವ್ರು ತಗೊಳ್ತಾ ಇರ್ತಕ್ಕಂತಹ ಕೆಲವು ಡಿಸಿಷನ್ಸು, ಅವ್ರು ತಗೊಳ್ತಾ ಇರೋ ಡಿಸಿಷನ್ಸನ್ನು ಇಂಪ್ಲಿಮೆಂಟ್ ಮಾಡೋ ಸಂದರ್ಭಗಳಲ್ಲಿ, ಆ್ಯಕ್ಷನ್ನ ಎಕ್ಸಿಕ್ಯೂಟ್ ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ ಏನಾದರೂ ದೋಷಗಳು ಆಯಿತು ಅಂತ ಹೊರಟಂದಾಗ ಇಲ್ಲಿ ಮಾಧ್ಯಮಗಳು ಕೆಲಸವನ್ನು ಮಾಡತ್ತೆ. ಸರ್ಕಾರ ಏನು ತೀರ್ಮಾನ ತಗೊಂಡಿದೆ, ಇದರಿಂದ ಯಾರಿಗೆಲ್ಲ ಅನುಕೂಲ ಆಗತ್ತೆ ಇದರ ಮಾಹಿತಿಯೂ ಕೊಡ್ತೇವೆ. ಜೊತೆಗೆ ಅಲ್ಲಿ ಎಕ್ಸಿಕ್ಯೂಷನ್ಗೆ ಬಂದಾಗ ಅವುಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂತಹ ಸಂದರ್ಭದಲ್ಲಿ ಏನೆಲ್ಲ ದೋಷಗಳಾಗ್ತಿದ್ದಾವೆ, ನಿಜವಾಗ್ಲೂ ಕೂಡ ಯಾರಿಗೆ ತಲುಪಬೇಕು ಅವರಿಗೆ ತಲುಪಿಲ್ಲ ಅಂತ ಹೇಳ್ಬಿಟ್ಟು ಬಂದಂತಹ ಸಂದರ್ಭಗಳಲ್ಲಿ ಕೂಡ ಇಲ್ಲಿ ಮಾಧ್ಯಮಗಳು ಕೆಲಸವನ್ನು ನಿರ್ವಹಿಸುತ್ತೆ. ಸೊ ಇದೇ ಕಾರಣಕ್ಕೆ ಮಾಧ್ಯಮಗಳನ್ನು ಒಂದು ಸಂಪರ್ಕ ಸೇತುವೆ ಅಂತ ಹೇಳಿ ಕೂಡ ಕರೀತಾರೆ. ಜೊತೆಗೆ ಕಾವಲು ನಾಯಿ ಅಂತಲೂ ಕೂಡ ಕರೀತಕ್ಕಂತಹದ್ದು. ಅಂದರೆ ಅದೊಂದು ರೀತಿಯ ವಾಚ್ ಡಾಗ್ ಅಂತ ಕೆಲಸವನ್ನು ಕೂಡ ಮಾಡ್ತಕ್ಕಂಥದ್ದು. ಏನು ಆಗ್ತಾ ಇದೆ, ಏನು ಆಗ್ತಾ ಇಲ್ಲ, ಏನು ಡೆವಲಪ್ಮೆಂಟ್ಗಳಾಗ್ತಾ ಇದೆ, ಏನು ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ, ನಿಜವಾಗ್ಲೂ ಸಮಾಜದಲ್ಲಿ ಅಭಿವೃದ್ಧಿ ಆಗ್ತಾ ಇದೆಯಾ ಅಥವಾ ಆಗ್ತಾ ಇಲ್ವಾ, GDP ಯಾಕೆ ಇನ್ಕ್ರೀಸ್ ಆಗ್ತಾ ಇಲ್ಲ, GDP ಇನ್ಕ್ರೀಸ್ ಆಗದೇ ಇರೋದಕ್ಕೆ ಕಾರಣ ಏನು, ಆಯಿತಾ. ಸೊ ಈ ಥರದ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ನಾವು ಮಾಧ್ಯಮಗಳ ಮೂಲಕ ನಾವು ಅದನ್ನು ಹಂಚ್ಕೊಳ್ತೇವೆ. ಒಂದು ರೀತಿಯ ಮಾಹಿತಿಯನ್ನು ನಮ್ಮ ಸುತ್ತಮುತ್ತ ಸಾರ್ವಜನಿಕ ಹಿತಾಸಕ್ತಿಗೆ ಅನುಗುಣವಾಗಿ ಏನೆಲ್ಲ ನಮ್ಮ ಪ್ರಪಂಚದಲ್ಲಿ ಏನೆಲ್ಲ ವಿಷಯಗಳು, ಘಟನೆಗಳು ಸಂಭವಿಸ್ತಾ ಇದೆ ಅವುಗಳ ಕುರಿತಾಗಿ ನಾವು ನಮ್ಮ ವಿಷಯಗಳನ್ನು ಅಥವಾ ನಮ್ಮ ಐಡಿಯಾಸ್ಗಳನ್ನು, ನಮ್ಮ ಥಾಟ್ಸ್ಗಳನ್ನು, ನಮ್ಮ ಆ್ಯಕ್ಷನ್ಸ್ಗಳನ್ನು ನಾವು ಅವುಗಳನ್ನು ಜನಗಳಿಗೆ ತಲುಪಿಸ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತೇವೆ ಅಂತ ಹೇಳಿ ಬಾಂಡ್ ಎಫ್ ಫ್ರೇಸರ್ ಅಂತವರು ಕೂಡ ಅನ್ನೋ ಒಬ್ಬ ವ್ಯಕ್ತಿ ಕೂಡ ಹೇಳ್ತಕ್ಕಂಥದ್ದು. ಸೊ ದೆನ್ ನೆಕ್ಸ್ಟು ಲೆಸ್ಲಿ ಸ್ಟಫಿನ್ಸ್ ಅಂತ ಅನ್ನೋ ಒಬ್ಬ ಇವರು ತಜ್ಞರು ಕೂಡ ಹೇಳ್ತಾರೆ. ಸೊ ಜರ್ನಲಿಸಮ್
consists of writing for pay on matters of which you are ignorant. ಕೆಲವೊಮ್ಮೆ ನಾವು ಇಗ್ನೋರ್ ಮಾಡ್ತೇವೆ, ನಮಗದು ಅವಶ್ಯಕತೆ ಇಲ್ಲ. ಕೆಲವ್ರಿಗೆ ಇದೆ. ಇವತ್ತು ನಾವೊಂದು ಯೂತ್ಸ್ಗಳ ಮೈಂಡ್ ಸೆಟ್ ಹೇಗಿದೆ ಅಂತಂದರೆ, ರಾಜಕಾರಣ ಅಂತ ಹೇಳ್ಬಿಟ್ಟು ಅಂದರೆ ಅಯ್ಯೋ ಬಿಡಿ ಅದೇನು ಎಲ್ಲರೂ ಅದನ್ನೇ ಮಾಡ್ತಾರೆ. ಬರೀ ಪೊಲಿಟಿಷಿಯನ್ಸ್ಗಳು ಅಂತಂದರೆ ಸ್ವಲ್ಪ ಬರೀ ಅವ್ರು ಯಾವಾಗಲೂ ಮ್ಯಾನಿಪುಲೇಷನ್ಸ್ಗಳನ್ನು ಮಾಡ್ತಾರೆ. ನಂಗೆ ರಾಜಕೀಯನ ಇಂಟ್ರೆಸ್ಟ್ ಇಲ್ಲಪ್ಪ, ಅಯ್ಯೋ ಏನು ಯಾರು ಬಂದರೆ ಏನು, ಯಾರು ಬರದೇ ಹೋದರೆ ಏನು, ನನ್ನ ಪಾಡಿಗೆ ನಾನು ಇರ್ತೀನಿ ಅನ್ನೋಂಥ ಒಂದು ಮನಸ್ಥಿತಿ ಸಾಮಾನ್ಯವಾಗಿ ನಮ್ಮ ಬಹುತೇಕ ಜನಗಳಲ್ಲಿ ಕೂಡ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಎಜುಕೇಟೆಡ್ ಪೀಪಲ್ಸ್ಗಳಲ್ಲೇ ಕೂಡ ಈ ಥರದ ಒಂದು ಮನಸ್ಥಿತಿ ಕೂಡ ಹೆಚ್ಚಾಗಿ ಇರ್ತಕ್ಕಂಥದ್ದು. ಸೊ ಅದೇ ಕಾರಣಕ್ಕಾಗಿ ಅವ್ರು ಹೋಗಿ ವೋಟ್ ಮಾಡಲ್ಲ. ನಾವೆಲ್ಲ ಕಡೆ ಹೇಳ್ತೀವಿ, ಎಸ್ಪೆಷಲಿ ಸಿಟಿ ಏರಿಯಾಗಳಲ್ಲಿ, ಬೆಂಗಳೂರಂತಹ ಸಿಟೀಸ್, ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಬಂದಾಗ ಇವತ್ತಿಗೂ ಕೂಡ 40-50% ಅಷ್ಟೇ ನಮಗೆ ವೋಟಿಂಗ್ ಕೂಡ ಆಗ್ತಕ್ಕಂಥದ್ದು. ಸೊ ನಾನು ಯಾರಿಗೆ ವೋಟ್ ಹಾಕಿದ್ರೆ ಏನು, ಯಾರಿಂದನೂ ಕೂಡ ನನಗೆ ಯಾವ ಪಾರ್ಟಿಯಿಂದನೂ ಕೂಡ ನಾನು ಪರ್ಸ್ನಲ್ ಆಗಿ ಯಾವುದೇ ರೀತಿಯಂಥ ಹೆಲ್ಪ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಿದ್ದ ಮೇಲೆ ನಾನು ಯಾಕೆ ಅವ್ರಿಗೆ ವೋಟ್ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿಗಳು ಕೂಡ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇಂತಹ ವಿಷಯಗಳು ಏನಿದ್ದಾವೆ ಅವುಗಳು ಕೂಡ ನಮಗೆ ಮ್ಯಾಟ್ರ್ ಆಗುತ್ತೆ. ನಾವು ಇಗ್ನೋರ್ ಮಾಡ್ತೇವೆ. ನೋಡಿ, ಜರ್ನಲಿಸಮ್ ಕನ್ಸಿಸ್ಟ್ ಆಫ್ ರೈಟಿಂಗ್ ಫಾರ್ ಪೇ ಆನ್ ಮ್ಯಾಟರ್ಸ್ ಆಫ್ ವಿಚ್ ಯು ಆರ್ ಇಗ್ನೋರೆಂಟ್. ನೀವು ಇದು ಅಲ್ಲ, ಇದರಿಂದ ಏನೋ ಪ್ರಯೋಜನ ಇಲ್ಲ ಅಂಥೇಳಿ ನಾವು ಯಾವುದನ್ನು ಇಗ್ನೋರ್ ಮಾಡ್ತೇವೆ, ಯಾವುದನ್ನು ಸ್ವಲ್ಪ ಸೈಡ್ಲೈನ್ ಮಾಡ್ತೇವೆ, ಅಂತಹ ವಿಷಯಗಳಿಗೂ ಕೂಡ ಪತ್ರಿಕೋದ್ಯಮದಲ್ಲಿ ನಾವು ಇಂಟ್ರೆಸ್ಟನ್ನು ತೋರಿಸ್ತೇವೆ. ಅವುಗಳ ಕುರಿತಾಗಿಯೂ ಕೂಡ ಮಾಹಿತಿಗಳನ್ನು ನಾವು ಹಂಚ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಪತ್ರಿಕೋದ್ಯಮ ಮಾಡತ್ತೆ. ಯಾಕೆ ಅಂದರೆ ಇಲ್ಲಿ ಎಲ್ಲ ಥರದರೂ ಇದ್ದಾರೆ. ಸಮಾಜದಲ್ಲಿ ಒಂದೇ ವರ್ಗದ ಜನಗಳಿಲ್ಲ, ಒಂದೇ ಸಮುದಾಯದ ಜನರಿಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಕಾಸ್ಟ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ರಿಲಿಜಿಯನ್. ನಾನು ಧರ್ಮದ ಬಗ್ಗೆ, ಜಾತಿಯ ಬಗ್ಗೆ ಮಾತಾಡ್ತಾ ಇಲ್ಲ. ಇಡೀ ಒಟ್ಟಾರೆ ಸಮುದಾಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಸಮಾಜದಲ್ಲಿ ಎಲ್ಲ ರೀತಿಯ ಎಲ್ಲ ವರ್ಗದ ಜನರು ಕೂಡ ಇಲ್ಲಿ ಇದ್ದಾರೆ. ಎಕನಾಮಿಕಲಿ, ಸೊಸೈಟಿಯಲ್ಲಿ, ಸೋಷಿಯಲಾಜಿಕಲ್ ಆಗಿ ಬೇರೆ ಬೇರೆ ವರ್ಗದ ಜನಗಳು ಕೂಡ ಇದ್ದಾರೆ, ಆಯಿತಾ. ಸೊ ಸ್ಟೂಡೆಂಟ್ಸ್ ಕಮ್ಯುನಿಟಿ ಇದ್ದಾವೆ, ಆಯಿತಾ, ಟೀಚರ್ಸ್ ಕಮ್ಯುನಿಟಿ ಇದ್ದಾರೆ, ಆಯಿತಾ, ಏನೋ IT ಕಂಪನಿಯಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥ IT ಎಂಪ್ಲಾಯಿ ಕಮ್ಯುನಿಟಿಗಳಿದ್ದಾರೆ. ಸೊ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸಮುದಾಯಗಳು ಕೂಡ ಸಮಾಜದಲ್ಲಿ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನನಗೆ ಅವಶ್ಯಕತೆ ಇಲ್ಲದ ವಿಚಾರ ಮತ್ತೊಬ್ಬ ವ್ಯಕ್ತಿಗೆ ಅದು ಅವಶ್ಯಕತೆ ಇರಬಹುದು, ಅವನಿಗೆ ಅದು ಇನ್ಎವಿಟಬಲ್ ಆಗ್ಬಹುದು. ಅದು ಮಾಹಿತಿ ತಿಳ್ಕೊಂಡಿದ್ರಿಂದ ಅವನ ಜೀವನದ ಮಟ್ಟ ಇನ್ನೂ ಕೂಡ ಹೆಚ್ಚಾಗಿರಬಹುದು. ಸೊ ಹಾಗಾಗಿ ಜರ್ನಲಿಸಮ್ ಕನ್ಸಿಸ್ಟ್ ಆಫ್ ರೈಟಿಂಗ್ ಫಾರ್ ಪೇ ಆನ್ ಮ್ಯಾಟರ್ಸ್ ಆಫ್ ವಿಚ್ ಯು ಆರ್ ಇಗ್ನೋರೆಂಟ್. ನೀವು ಕೆಲವೊಮ್ಮೆ ಇಗ್ನೋರ್ ಮಾಡಿರಬಹುದು. ಸೊ ಅಂತಹ ವಿಷಯಗಳ ಬಗ್ಗೆನೂ ಕೂಡ ಪತ್ರಿಕೋದ್ಯಮ ಗಮನವನ್ನು ಕೊಡುತ್ತೆ. ಅವುಗಳ ಕುರಿತಾಗಿಯೂ ಕೂಡ ವರದಿಯನ್ನು ಪ್ರಕಟ ಮಾಡ್ತಕ್ಕಂಥದ್ದು. ಅಂದರೆ ಕೆಲವೊಮ್ಮೆ ಸರ್ಕಾರ ಅವುಗಳನ್ನು ಇಗ್ನೋರ್ ಮಾಡಿರುತ್ತೆ. ಕೆಲವು ವರ್ಗದವ್ರನ್ನ, ಕೆಲವು ಕಮ್ಯುನಿಟಿಯವ್ರನ್ನ, ಕೆಲವೊಂದಷ್ಟು ವಿಷಯಗಳನ್ನು ಅವರು ಇಗ್ನೋರ್ ಮಾಡಿರ್ತಾರೆ, ಆಯಿತಾ. ಅವುಗಳ ಕುರಿತಾಗಿ ಪತ್ರಿಕೋದ್ಯಮದಲ್ಲಿ ಮಾಹಿತಿಯನ್ನು ಕೂಡ ಪ್ರಸಾರ ಮಾಡ್ತಾರೆ. ಅಂದರೆ ಮಾಧ್ಯಮಗಳಲ್ಲಿ ವಿಷಯಗಳನ್ನು ಹಂಚ್ಕೊಳ್ತಾರೆ, ಆಯಿತಾ. ಸೊ ಬಿಗ್ ಇಂಪ್ಯಾಕ್ಟ್ ಅದ್ರ ಬಗ್ಗೆ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ಅಷ್ಟೇ ನಿಮಗೆ ಗೊತ್ತಿರ್ಬೋದು, ಕನ್ನಡಪ್ರಭದಲ್ಲಿ KSRTC ಬಸ್ನ ಒಬ್ಬ ಮಾಡೆಲ್ನ ಕೂಡ ಮಾಡಿಕೊಟ್ರು. ಯಾಕೆ? ಅವರ ಶಾಲೆಗೋಸ್ಕರ ಅವರು ಮಾಡಿಕೊಟ್ಟಿದ್ದಾರೆ. ಅದರ ಮೂಲಕ ಅವರು ಮತ್ತಷ್ಟು ಅವರ ಶಾಲೆಯನ್ನು ಉದ್ಧಾರ ಮಾಡಬೇಕು, ಡೆವಲಪ್ ಮಾಡಬೇಕು ಅನ್ನೋ ಒಂದು ಕನಸನ್ನು ಕೂಡ ಅವರು ಗೊತ್ತಿರ್ತಕ್ಕಂಥದ್ದು. ಸೊ ಹೀಗೆ ಇವುಗಳ ಬಗ್ಗೆನೂ ಕೂಡ ಮೈನ್ಯೂಟ್ ಡೀಟೇಲ್ಸ್ಗಳ ಬಗ್ಗೆನೂ ಕೂಡ ಅವರು ಇನ್ಫಾರ್ಮೇಷನ್ಸ್ಗಳನ್ನು ನಮ್ಮ ಮಾಧ್ಯಮಗಳಲ್ಲಿ ಕೂಡ ನಾವು ನೋಡ್ತಕ್ಕಂಥದ್ದು. ಅಫ್ಕೋರ್ಸ್ ಕೆಲವೊಮ್ಮೆ ಎಕ್ಸಾಜುರೇಷನ್ಸ್ಗಳನ್ನು ಕೂಡ ಮಾಡ್ತಾರೆ. ಯಾವಾಗಲೂ ಕೂಡ ಬ್ಯಾಲೆನ್ಸ್ಡ್ ಸುದ್ದಿಯನ್ನೇ ಕೊಡ್ತಾರೆ ಅಂತ ನಾನು ಖಂಡಿತವಾಗ್ಲೂ ಕೂಡ ಹೇಳೋದಿಲ್ಲ. ಇವತ್ತು ಪತ್ರಿಕೋದ್ಯಮ ಅಂತಕ್ಕಂಥದ್ದು ಯಾವತ್ತೂ ಕೂಡ ಒಂದು ಸರ್ವಿಸ್ ಸೆಕ್ಟರ್ ಆಗಿ ಉಳ್ಕೊಂಡಿಲ್ಲ. ಇಟ್ಸ್ ಎ ಕಂಪ್ಲೀಟ್ಲಿ ಬಿಸ್ನೆಸ್ ಆಗಿದೆ. ಅಗೈನ್ ಕಮರ್ಷಿಯಲ್ ಆಗಿ ಕೂಡ ಇರ್ತಕ್ಕಂಥದ್ದು. ನಮಗೆ ನಾನ್ ಪೇಯ್ಡ್ ನ್ಯೂಸ್ಗಳಿಗಿಂತ ಪೇಯ್ಡ್ ನ್ಯೂಸ್ಗಳು, ಪೇಯ್ಡ್ ರೈಟಪ್ಸ್ಗಳನ್ನು ಕೂಡ ನಾವು ಹೆಚ್ಚಾಗಿ ನೋಡ್ತಕ್ಕಂತಹ ಸಂದರ್ಭಗಳು ಕೂಡ ನಮ್ಮ ಮಾಧ್ಯಮಗಳಲ್ಲಿ ಇವತ್ತು ಬಂದು ನಿಂತಿದೆ. ಇಲ್ಲಿ ಜಾಹೀರಾತುಗಳಿಗೂ ಸುದ್ದಿಗಳಿಗೂ ಕೂಡ ವ್ಯತ್ಯಾಸವೇ ಇಲ್ಲ ಅನ್ನೋಷ್ಟರ ಮಟ್ಟಿಗಿನ ಬದಲಾವಣೆಗಳು ಕೂಡ ನಮ್ಮ ಪತ್ರಿಕೋದ್ಯಮದಲ್ಲಿ ಕೂಡ ಆಗ್ತಾ ಇದೆ. ಸೊ ಅವುಗಳನ್ನು ಕೂಡ ನಾವಲ್ಲಿ ಗಮನಿಸಬೇಕಾಗತ್ತೆ. ಸೊ ಆದರೆ ಒಟ್ಟಾರೆಯಾಗಿ ಹೇಳಬೇಕು ಅಂತಾದರೆ ಪತ್ರಿಕೋದ್ಯಮ ಅಂತಕ್ಕಂತಹದ್ದು ಎಲ್ಲ ವಿಷಯಗಳ ಬಗ್ಗೆನೂ ಕೂಡ ಗಮನವನ್ನು ಕೊಡುತ್ತೆ. ಸೊ ದ ನೆಕ್ಸ್ಟು ಎರಿಕ್ ಹೊಡ್ಗಿನ್ಸ್ ಅಂತಕ್ಕಂಥವ್ರು ಟೈಮ್ಸ್ ಮ್ಯಾಗಝೀನಲ್ಲಿ ವರ್ಕ್ ಮಾಡ್ತಿದ್ದಂತಹ ಒಬ್ಬ ಜರ್ನಲಿಸ್ಟ್ ಕೂಡ ಹೇಳ್ತಾರೆ. ಸೊ ಜರ್ನಲಿಸಮ್ ಇಸ್ ದ ಕನ್ವೇಯಿಂಗ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ಹಿಯರ್ ಟು ದೇರ್ ವಿತ್ ಅಕ್ಯುರಸಿ.
ಆಯಿತಾ. ನೋಡಿ, ನಮಗೆ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಸೊ ಕನ್ವೇಯಿಂಗ್ ಇನ್ಫಾರ್ಮೇಷನ್, ನಾವು ಸಂದೇಶಗಳನ್ನು ಅಥವಾ ಮಾಹಿತಿಯನ್ನು ಕನ್ವೆ ಮಾಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ, ಒಬ್ಬರಿಂದ ಮತ್ತೊಬ್ಬರಿಗೆ ಕನ್ವೆ ಮಾಡ್ತಾ ಇದ್ದೀವಿ, ಆಯಿತಾ. ಸೊ ಅವುಗಳ ಮೂಲಕ ಫ್ರಮ್ ಹಿಯರ್ ಟು ದೇರ್, ಅದೇ ಸರ್ಕಾರದಿಂದನೋ ಅಥವಾ ಸರ್ಕಾರಿ ಅಧಿಕಾರಿಗಳಿಂದನೋ ಅಥವಾ ಸರ್ಕಾರಿ ಕಚೇರಿಗಳಿಂದನೋ ಸಾರ್ವಜನಿಕರಿಗೆ ಕೊಡ್ತಾ ಇದ್ದೀವಿ ವಿತ್ ಆ್ಯಕ್ಯುರಸಿ. ನಮಗೆ ಆ್ಯಕ್ಯುರಸಿ ತುಂಬ ಇಂಪಾರ್ಟೆಂಟು. ನಿಖರವಾದ ಮಾಹಿತಿಗಳನ್ನು ಕೊಡಬೇಕು ಯಾವತ್ತೂ ಕೂಡ. ಆ್ಯಕ್ಯುರಸಿ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಸುದ್ದಿಯನ್ನು ತಗೊಳ್ಳಿ ನೀವು, ಯಾವುದೇ ರೀತಿಯ ಯಾವುದೇ ಮಾಧ್ಯಮಗಳಿಗೆ ನೀವು ವರದಿಯನ್ನು ಮಾಡಿ, ಅಲ್ಲಿ ಆ್ಯಕ್ಯುರಸಿ ಅಂತಕ್ಕಂತಹದ್ದು ತುಂಬ ಇಂಪಾರ್ಟೆಂಟ್. ವಸ್ತುನಿಷ್ಠವಾಗಿರಬೇಕು, ಯಾವತ್ತೂ ಕೂಡ ಆಬ್ಜೆಕ್ಟಿವಿಟಿಯನ್ನು ಇಟ್ಕೊಳ್ಬೇಕು, ಆಯಿತಾ. ಅವುಗಳನ್ನು ಬಿಟ್ಟು ನಾವು ಆ್ಯಕ್ಯುರಸಿ ಅಲ್ಲದ್ದು ಅಥವಾ ಏನೋ ಇಮ್ಯಾಜಿನರಿ, ಫಾರ್ ಎಕ್ಸಾಂಪಲ್ ಒಂದು ಆಕ್ಸಿಡೆಂಟ್ ಆಗಿದೆ ಅಂತ ಇಟ್ಕೊಳ್ಳಿ, ಆಯಿತಾ. ತುಂಬ ವ್ಯಕ್ತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ, ಇನ್ನೇನೋ ಸಾಯಬಹುದು, ಇನ್ನೂ ಸತ್ತಿಲ್ಲ, ಆಯಿತಾ. ಹಾಗಂತ ಹೇಳಿ ವ್ಯಕ್ತಿ ಇನ್ನೇನು ಸಾಯ್ತಾನೆ ಅಂತ ಹೇಳ್ಬಿಟ್ಟು ಹೇಳಿ ಇಬ್ಬರು ಸತ್ತು ಬಿಟ್ರು ಅಂತ ಹೇಳ್ಬಿಟ್ಟು ಹೇಳಿ ನಾವು ವರದಿಯನ್ನು ಕೊಡೋದಕ್ಕೆ ಬರಲ್ಲ. ಅವ್ನು ಸತ್ತ ಮೇಲೆ 2 ವ್ಯಕ್ತಿ ಅಥವಾ ಒಬ್ಬ ಸತ್ತ ಅಂಥೇಳಿ ನಾವು ಇನ್ಫಾರ್ಮೇಷನ್ಸನ್ನು ಕೊಡ್ಬೋದೇ ಹೊರತು ಇನ್ನೇನು ಸತ್ತೇ ಹೋದ. ಈಗ ಫಾರ್ ಎಕ್ಸಾಂಪಲ್ SPB ಅವ್ರು, ನಿಮಗೆ ಗೊತ್ತಿದೆ, ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ. ಅವರಷ್ಟೇ ಕರೋನಾ ಆಗಿತ್ತು, ಅವ್ರಿಗೆ ಸ್ವಲ್ಪ ಉಸಿರಾಟದ ತೊಂದರೆಯೂ ಕೂಡ ಇತ್ತು, ವೆಂಟಿಲೇಟರ್ನ ಕೊಟ್ಟಿದ್ರು, ಆಕ್ಸಿಜನ್ನ ಕೂಡ ಕೊಟ್ಟಿದ್ರು ಅವ್ರಿಗೆ. ಸೊ ಹಾಗಾಗಿ ಎಲ್ಲವೂ ಕೂಡ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಅವರಿನ್ನೂ ಟ್ರೀಟ್ಮೆಂಟ್ ತಗೋತಾ ಇದ್ರು, ICUನಲ್ಲೇ ಇದ್ದಾರೆ. ಆಗಲೇ ನಮ್ಮ ಮಾಧ್ಯಮಗಳಲ್ಲೆಲ್ಲವೂ ಕೂಡ ಅವರಾಗಲೇ ಸತ್ತೇ ಹೋಗಿಬಿಟ್ರು ಅಂತ ಹೇಳಿ ಕೂಡ ಸುದ್ದಿಯನ್ನು ಹೇಳಿದರು. ಎಷ್ಟೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬುಕ್ಗಳಲ್ಲೆಲ್ಲವೂ ಕೂಡ ಶ್ರದ್ಧಾಂಜಲಿ, ರೆಸ್ಟ್ ಇನ್ ಪೀಸ್ ಅಂತ ಹೇಳಿ ಕೂಡ ಪೋಸ್ಟರ್ಸ್ಗಳನ್ನು, ಸ್ಟೇಟಸ್ಗಳನ್ನು ಕೂಡ ಹಾಕ್ಕೊಂಡಿದ್ದನ್ನು ಕೂಡ ನಾವು ನೋಡ್ಬೋದು. ಸೊ ಹಾಗೆ ನಾವು ವಿತೌಟ್ ಆ್ಯಕ್ಯುರಸಿ ಯಾವ ಸುದ್ದಿಯನ್ನು ಕೂಡ ನಾವಿಲ್ಲಿ ಕೊಡಬಾರ್ದು. ವಾಟ್ಸಪ್ ಅಥವಾ ಫೇಸ್ಬುಕ್ಕಲ್ಲಿ ಬರ್ತಕ್ಕಂಥ ಎಲ್ಲ ಸುದ್ದಿಗಳು ಕೂಡ ಆ್ಯಕ್ಯುರೇಟ್ ಆಗಿದೆ ಅಂಥೇಳಿ ನಂಬೋದಕ್ಕೂ ಕೂಡ ಇವತ್ತು ಸಾಧ್ಯ ಇಲ್ಲ. ಅವುಗಳನ್ನು ನಾವು ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡಬೇಕಾಗಿರುವಂತಹ ಪರಿಸ್ಥಿತಿಗಳು ಇವತ್ತು ಬಂದಿದೆ. ಇಲ್ಲಿ ಬರ್ತಕ್ಕಂತಹ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಬೇಕಾದರೂ ಮ್ಯಾನಿಪುಲೇಷನ್ಸ್ಗಳನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ವಿತ್ ಆ್ಯಕ್ಯುರಸಿ, ಇನ್ಸೈಟ್ ಆ್ಯಂಡ್ ಡಿಸ್ಪ್ಯಾಚ್ ಆ್ಯಂಡ್ ಇನ್ such a manner that the truth is served. ಸೊ ನಾವು ಯಾವತ್ತೂ ಕೂಡ ತುಂಬ ಇನ್ಸೈಟಾಗಿ, ಅಂದರೆ ತುಂಬ ಅವುಗಳ ಬಗ್ಗೆ ಹೆಚ್ಚು ಇನ್ನೂ ಇನ್ ಡೆಪ್ತ್ ಇನ್ಫಾರ್ಮೇಷನ್ಸನ್ನು ಕೊಡಬೇಕಾಗತ್ತೆ. ಮತ್ತು ಸತ್ಯವನ್ನು ಕೂಡ ನಾವು ಯಾವತ್ತೂ ಹೇಳಬೇಕು. ಸತ್ಯವನ್ನು ಹೇಳಬೇಕೇ ಹೊರತು ಅಲ್ಲಿರ್ತಕ್ಕಂತಹ ಅನ್ನೆಸರಿ, ಅನ್ವಾಂಟೆಡ್ ಈ ವಿಷಯಗಳನ್ನೆಲ್ಲವನ್ನೂ ಕೂಡ ಡಿಸ್ಪ್ಯಾಚ್ ಮಾಡಬೇಕು, ತೆಗೆದು ಹಾಕಬೇಕು. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಸತ್ಯವಾಗಿ ಹೇಳಬೇಕು. ಆ್ಯಂಡ್ ದ ರೈಟ್ನೆಸ್ ಆಫ್ ಥಿಂಗ್ಸ್ ಈಸ್ ಮೇಡ್ ಸ್ಲೋಲಿ. ಸೊ ನಾವು ಯಾವಾಗ ಸತ್ಯವನ್ನು ಹೇಳ್ತೀವಿ ಆವಾಗ ನಾವು ಅಫ್ಕೋರ್ಸ್ ಅಲ್ಲಿ ಯಾರೂ ಕೂಡ ಸತ್ಯ ಹೇಳ್ತಿದ್ದೀನಿ ಅಂತ ಒಟ್ಟು ಹೇಳಿ ಯಾರೂ ಕೂಡ ಸಡನ್ನಾಗಿ ಅದನ್ನು ಎಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರಲ್ಲ. ಸ್ವಲ್ಪ ನಿಧಾನ ಆಗುತ್ತೆ, ಸ್ಲೋ ಪ್ರೋಸೆಸ್ ಆಗುತ್ತೆ. ಆದರೂ ಕೂಡ ನಾವು ಇಲ್ಲಿ ಆ್ಯಕ್ಯುರಸಿಯನ್ನು ಚೆಕ್ ಮಾಡಬೇಕು. ನಾವು ಬ್ರೇಕಿಂಗ್ ನ್ಯೂಸ್ ಕೊಡಬೇಕು ಅನ್ನೋ ಬರದಲ್ಲಿ ವ್ಯಕ್ತಿಗಳನ್ನು ಸಾಯಿಸಿಬಿಟ್ಟಿರ್ತೀವಿ ಅಥವಾ ಇನ್ನೇನೋ ಒಂದು ಅನಾಹುತಗಳನ್ನು ಕೂಡ ನಾವು ಮಾಡಿರ್ತಕ್ಕಂತಹದ್ದು ಕೂಡ ಉದಾಹರಣೆಗಳು ಕೂಡ ನಮ್ಮ ಮಾಧ್ಯಮಗಳಲ್ಲಿ ಕೂಡ ಸಿಗತ್ತೆ. ಸೊ ಹಾಗಾಗಿ ನಾವು ಆ್ಯಕ್ಯುರಸಿಯನ್ನು ಚೆಕ್ ಮಾಡಬೇಕಾದ್ರೆ ಇನ್ ಡೆಪ್ತ್ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡೋ ಸಂದರ್ಭಗಳಲ್ಲಿ, ಹಾಗೆ ಅನ್ವಾಂಟೆಡ್ ಇನ್ಫಾರ್ಮೇಷನ್ಸ್ಗಳನ್ನು ನಾವು ಡಿಸ್ಪ್ಯಾಚ್ ಮಾಡೋ ಸಂದರ್ಭಗಳಲ್ಲಿ ಕೂಡ ನಮಗೆ ಸ್ವಲ್ಪ ಸ್ಲೋ ಆಗುತ್ತೆ, ನಿಧಾನ ಆಗುತ್ತೆ. ಈವನ್ ಇಫ್ ನಾಟ್ ಇಮಿಡಿಯೇಟ್ಲಿ ಮೋರ್ ಎವಿಡೆಂಟ್, ಅದು ಈ ಕ್ಷಣಕ್ಕೆ ಅದು ನಾವು ಕೊಡದೇ ಇರೋಕ್ಕೆ ಸಾಧ್ಯವಾಗದೇ ಇರಬಹುದು. ಇಟ್ ಮೇ ಸ್ಲೋ ಪ್ರೋಸೆಸ್, ಸ್ವಲ್ಪ ನಿಧಾನ ಆಗ್ಬೋದು, ಪ್ರಕ್ರಿಯೆ ನಿಧಾನ ಆಗ್ಬೋದು. ಆದರೆ ಮೋರ್ ಎವಿಡೆಂಟ್, ನಮ್ಗೆ ಅಲ್ಲಿ ವಿತ್ ಎವಿಡೆನ್ಸನ್ನು ಮಾಹಿತಿಯನ್ನು ಕೊಡಬೇಕಾಗತ್ತೆ, ಆಯಿತಾ. ಸೊ ಮಾಹಿತಿಗಳನ್ನು ಕೊಡ್ತಕ್ಕಂತಹ ಸಂದರ್ಭಗಳಲ್ಲಿ ಊಹಾಪೋಹವಾಗಿ ನನಗೆ ಬಂದ ಹಾಗೆ, ನನ್ನ ಮನಸ್ಸಿಗೆ ತೋಚಿದ ಹಾಗೆ ನಾನು ವರದಿಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ಅದರ ಬದಲಾಗಿ ನಾನು ಸತ್ಯವನ್ನು ಕೊಡಬೇಕಾಗತ್ತೆ, ಆ್ಯಕ್ಯುರಸಿಯನ್ನು ಚೆಕ್ ಮಾಡಬೇಕಾಗತ್ತೆ, ಕ್ರಾಸ್ ಚೆಕ್ ಮಾಡಬೇಕಾಗತ್ತೆ. ಇದು ಸರಿ ಇದೆಯಾ ಇಲ್ವಾ, ಇವ್ರು ಹೇಳಿದ ತಪ್ಪಾಗಿ ಹೇಳಿದ್ದಾರಾ ಅಥವಾ ನಿಜವಾಗ್ಲೂ ಸರಿಯಾಗಿ ಹೇಳಿದ್ದಾರಾ, ಅವ್ರು ಕೊಟ್ಟಿರೋ ಸ್ಟ್ಯಾಟಿಸ್ಟಿಕ್ಸ್ ಸರಿ ಇದೆಯಾ, ಅಂಕಿಅಂಶಗಳು ಸರಿ ಇದೆಯಾ. ಸೊ ಇವುಗಳನ್ನೆಲ್ಲವನ್ನೂ ಕೂಡ ನಾನು ಮತ್ತೊಮ್ಮೆ ಮಗದೊಮ್ಮೆ ಕ್ರಾಸ್ ಚೆಕ್ ಮಾಡಿ ಅನ್ವಾಂಟೆಡ್ ಇನ್ಫಾರ್ಮೇಷನ್ಸ್ಗಳನ್ನೆಲ್ಲವನ್ನೂ ಕೂಡ ಡಿಲೀಟ್ ಮಾಡಿ, ಸೊ ಸತ್ಯವನ್ನು ಮತ್ತೆ ನಿಧಾನವಾಗಿ ಹೇಳಿದ್ರೂ ಕೂಡ ಅದನ್ನು ನಾವು ವಿತ್ ಎವಿಡೆನ್ಸ್ಗಳ ಮೂಲಕ ಅವುಗಳನ್ನು ಪ್ರೆಸೆಂಟ್ ಮಾಡ್ತಕ್ಕಂಥದ್ದೇ ಪತ್ರಿಕೋದ್ಯಮ ಅಂಥೇಳಿ ಕೂಡ ಎರಿಕ್ ಹಾರ್ಡಿಂಗ್ಸ್ ಟೈಮ್ಸ್ ಮ್ಯಾಗಝೈನ್ಸ್ನವರು ಕೂಡ ಹೇಳ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿ ಅನ್ನೋದಾದರೆ, ದಸ್ ಜರ್ನಲಿಸಮ್ ಮೀನ್ಸ್ ದ ಕಮ್ಯುನಿಕೇಷನ್ ಆಫ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದ events ಆಫ್ ಎ ಡೇ ಥ್ರೂ written ವರ್ಡ್ಸ್, ಸೌಂಡ್ಸ್ ಆರ್ ಪಿಕ್ಚರ್ಸ್. ಸೊ ಪತ್ರಿಕೋದ್ಯಮ ಅಂತಕ್ಕಂಥದ್ದು
ಕಮ್ಯುನಿಕೇಷನ್ ಆಫ್ ಇನ್ಫಾರ್ಮೇಷನ್, ನಾವು ಮಾಹಿತಿಗಳನ್ನು ಸಂವಹನ ಮಾಡ್ತಾ ಇದ್ದೇವೆ, ಮತ್ತೊಬ್ಬರ ಜೊತೆಗೆ ಹಂಚ್ಕೊಳ್ತಾ ಇದ್ದೇವೆ. ರಿಗಾರ್ಡಿಂಗ್ ದ ಇವೆಂಟ್ಸ್ ಆಫ್ ದ ಡೇ, ಇವತ್ತಿನ ದಿನ ಆಗುಹೋಗುಗಳು ಏನೆಲ್ಲ ಆಯಿತು. ಥ್ರೂ ರಿಟನ್ ವರ್ಡ್ಸ್, ಕೆಲವೊಮ್ಮೆ ನಾವು ಬರವಣಿಗೆ ರೂಪದಲ್ಲಿ ಕೊಡ್ತೇವೆ, ಅಂದರೆ ಪ್ರಿಂಟ್ ಮೀಡಿಯಾದಲ್ಲಿ ಕೂಡ ನಾವು ಮ್ಯಾಗಝೈನ್ಸ್ಗಳಲ್ಲಿ ಹಾಗೆ ನ್ಯೂಸ್ ಪೇಪರ್ಸ್ಗಳಲ್ಲಿ ಕೂಡ ನಾವು ಅದನ್ನು ರಿಟನ್ ಫಾರ್ಮೆಟಲ್ಲಿ ಕೂಡ ಕೊಡ್ತೇವೆ. ಹಾಗೆ ಸೌಂಡ್ಸ್ ಆ್ಯಂಡ್ ಪಿಕ್ಚರ್ಸ್, ಕೆಲವೊಮ್ಮೆ ನಾವು ನ್ಯೂಸ್ ಪೇಪರ್ಸ್ಗಳಲ್ಲಿ ಕೂಡ ನಾವು ಪಿಕ್ಚರ್ಸನ್ನು ಬಳಸ್ಕೊಳ್ತೇವೆ, ಸ್ಟಿಲ್ ಪಿಕ್ಚರ್ಸ್ಗಳನ್ನು ಕೂಡ ಬಳಸ್ಕೊಳ್ತಕ್ಕಂಥದ್ದು. ಅದೇ ಟೆಲಿವಿಷನ್ ಮೀಡಿಯಾಗೆ ಬಂದಾಗ ಸೌಂಡ್ ಎಫೆಕ್ಟ್ಸ್ಗಳಿರುತ್ತೆ, ಅಲ್ಲಿ ವಿಡಿಯೋಗಳಿರುತ್ತೆ, ಆಯಿತಾ. ಸೊ ಈ ಥರದ್ದೆಲ್ಲವನ್ನು ಈವನ್ ಪಿಕ್ಚರ್ಸ್ಗಳು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಆ್ಯಂಕರ್ಗಳು ಅಲ್ಲಿ ವಾಯ್ಸ್ ಓವರ್ನ ಕೂಡ ಕೊಡ್ತಾ ಇರ್ತಾರೆ. ಸೊ ಹೀಗೆ ಆ ಥರದ ವಾಯ್ಸ್ನಲ್ಲೂ ಕೂಡ ಸೌಂಡ್ ಎಫೆಕ್ಟ್ಸ್ಗಳು, ಪಿಕ್ಚರ್ಸ್ಗಳನ್ನು, ರಿಟನ್ ವರ್ಡ್ಸ್ಗಳಲ್ಲಿ ಕೂಡ ನಾವು ಇವುಗಳನ್ನೆಲ್ಲವನ್ನು ಕೂಡ ಇನ್ಫಾರ್ಮೇಷನ್ಸ್ಗಳನ್ನು, ಮಾಹಿತಿಗಳನ್ನು ನಾವು ಹಂಚ್ಕೊಳ್ತಾ ಇದ್ದೀವಿ. ಮತ್ತೊಬ್ಬರ ಜೊತೆಗೆ ನಾವು ಮಾಹಿತಿಗಳನ್ನು ಹಂಚ್ಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ಎ ಜರ್ನಲಿಸ್ಟ್ ಈಸ್ ಎ ಪರ್ಸನ್ ಹೂ ರೈಟ್ಸ್ ಫಾರ್ ಆರ್ ಕಂಡಕ್ಟ್ ಎ ನ್ಯೂಸ್ ಪೇಪರ್ ಆರ್ ಎ ಮ್ಯಾಗಝೀನ್. ಸೊ ಯಾರು ಪತ್ರಿಕೋದ್ಯಮದಲ್ಲಿ, ಅಂದರೆ ಈ ಥರ ನ್ಯೂಸ್ ಪೇಪರ್ಸ್ ಇರ್ಬೋದು ಅಥವಾ ಮ್ಯಾಗಝೀನ್ಸ್, ನಿಯತಕಾಲಿಕಗಳು ಇರಬಹುದು, ಇವುಗಳಿಗೆ ಯಾರು ತನ್ನ ಲೇಖನಗಳನ್ನು ಬರೀತಾರೆ, ವರದಿಗಳನ್ನು ಬರೀತಾರೆ, ಅಂತಹ ವ್ಯಕ್ತಿಗಳಿಗೆ ನಾವು ಜರ್ನಲಿಸ್ಟ್ ಅಂತ ಹೇಳಿ ಕೂಡ ಕರಿತೇವೆ, ಅಂದರೆ ಪತ್ರಕರ್ತ ಅಂತ ಹೇಳಿ ಕೂಡ ಕರಿತಕ್ಕಂಥದ್ದು. ಸೊ ಅಗೇನ್ ಹಿ ಈಸ್ ಆಲ್ಸೋ ಕಾಲ್ಡ್ ಎ ಪ್ರೆಸ್ಮೆನ್, ಮಾಧ್ಯಮಕರ್ತ ಅಥವಾ ಮಾಧ್ಯಮ ವ್ಯಕ್ತಿ, ಮಾಧ್ಯಮಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂತಹ ವ್ಯಕ್ತಿ ಅಂತ ಹೇಳಿ ಕೂಡ ಅವರುಗಳಕ್ಕೆ ಕರೀತಕ್ಕಂಥದ್ದು. ಸೊ ಇನ್ ದ ಮಾಡರ್ನ್ ಏಜ್ ದ ಪ್ರೆಸ್ ಇಸ್ ಕಾಲ್ಡ್ ದ ಫೋರ್ತ್ ಎಸ್ಟೇಟ್. ಇವತ್ತು ಆಧುನಿಕ ಜಗತ್ತಿನಲ್ಲಿ ಕೂಡ, ಆಧುನಿಕ ಯುಗದಲ್ಲಿ ಕೂಡ ನಾವು ಮಾಧ್ಯಮಗಳನ್ನು ಫೋರ್ತ್ ಎಸ್ಟೇಟ್, ನಾಲ್ಕನೇ ಅಂಗ ಅಂತ ಹೇಳಿ ಕೂಡ ಕರಿತೇವೆ. ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ನಾವು 3 ಅಂಗಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಲೆಜಿಸ್ಲೇಚರ್, ಮತ್ತೊಂದು ಎಕ್ಸಿಕ್ಯೂಟಿವ್, ಮತ್ತೊಂದು ಜುಡಿಷಿಯರಿ. ಸೊ ನಾವು ಈ ಒಂದು ಮಾಧ್ಯಮಗಳನ್ನು ನಾವು ಫೋರ್ತ್ ಎಸ್ಟೇಟ್ ಅಂತ ಹೇಳಿ ಕೂಡ ಕರೀತಕ್ಕಂಥದ್ದು. ಅಂದರೆ ಈ ಒಂದು 3 ಅಂಗಗಳು ಏನಿದ್ದಾವೆ, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ ಏನಿದ್ದಾವೆ, ಅವ್ರುಗಳು ಏನು ಕೆಲಸವನ್ನು ಮಾಡ್ತಾ ಇದ್ದಾರೆ, ಲೆಜಿಸ್ಲೇಚರ್ ಯಾವ ರೀತಿಯಾಗಿರ್ತಕ್ಕಂತಹ ಡಿಸಿಷನ್ಸ್ಗಳನ್ನು ತಗೊಳ್ತಾ ಇದ್ದಾರೆ, ಯಾವ ರೀತಿಯಾಗಿ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್ಗಳನ್ನು ಹಾಕೊಳ್ತಾ ಇದ್ದಾರೆ, ಅವುಗಳ ಬಗ್ಗೆ ಗಮನಿಸ್ತೇವೆ. ಅವುಗಳ ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ಮಾಧ್ಯಮಗಳು ಕೊಡ್ತವೆ. ಹಾಗೆ ಲೆಜಿಸ್ಲೇಚರ್ ಏನು ಡಿಸಿಷನ್ಸ್ನ ತಗೊಂಡಿದ್ದಾರೆ, ಅವುಗಳನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ, ಎಕ್ಸಿಕ್ಯೂಷನ್ಸಲ್ಲಿ ಏನಾದರೂ ಲೋಪಗಳಿದ್ದಾವ, ಅಥವಾ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ, ಎಷ್ಟು ಎಫೆಕ್ಟಿವ್ ಆಗಿ ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ, ಅವುಗಳ ಬಗ್ಗೆ ನಾವು ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ಕೊಡ್ತೇವೆ. ಅವುಗಳ ಬಗ್ಗೆ ಕೆಲವೊಂದು ಸರಿ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ಕೊಡ್ತಕ್ಕಂತಹದ್ದು. ಅಲ್ಲೊಮ್ಮೆ ಅಲ್ಲಿ ಇನ್ನು ಯಾರೂ ಕೂಡ ಅವುಗಳ ಬಗ್ಗೆ ಹೇಳೇ ಇಲ್ಲ, ನಿಜವಾಗ್ಲೂ ಅಲ್ಲಿ ಇಗ್ನೋರ್ ಆಗಿದೆ, ಸೊಸೈಟಿಯಲ್ಲಿ ಒಂದು ಕಮ್ಯುನಿಟಿಗಳನ್ನು, ಎಂಟೈರ್ ಸಮುದಾಯವನ್ನು ಇಗ್ನೋರ್ ಮಾಡಿದ್ದಾರೆ ಅಂತ ಹೇಳ್ದಂದಾಗ ಅವ್ರಗಳ ಬಗ್ಗೆ ನಾವು ಫೋಕಸನ್ನು ಮಾಡ್ತಕ್ಕಂಥದ್ದು, ಅವ್ರಗಳ ಬಗ್ಗೆ ಕೂಡ ನಾವು ಇನ್ಫಾರ್ಮೇಷನ್ಸನ್ನು ಕೊಡ್ತೇವೆ. ಹಾಗೆ ಲೆಜಿಸ್ಲೇಚರ್ನಲ್ಲಿ ಕೂಡ ಜುಡಿಷಿಯರಿನಲ್ಲಿ ಕೂಡ ಏನಾಗ್ತಾ ಇದೆ, ಯಾವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಏನು ಲೆಜಿಸ್ಲೇಚರ್ ಏನು ಹೊಸ ಹೊಸ ಕಾನೂನುಗಳನ್ನು ತೊಗೊಂಡು ಬರ್ತಾ ಇದೆ, ಹೊಸ ಹೊಸ ಪ್ರೋಗ್ರಾಮ್ಸ್ಗಳನ್ನು ತೊಗೊಂಡು ಬರ್ತಾ ಇದೆ, ಹಾಗೆ ಎಕ್ಸಿಕ್ಯೂಷನ್ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದೆ, ಅವುಗಳ ನಡುವೆ ಏನಾದರೂ ಕಾಂಟ್ರವರ್ಸಿಗಳು ಬಂದರೆ ಅಥವಾ ಕ್ಲಾಶಸ್ಗಳು ಎದುರಾದರೆ ಅಲ್ಲಿ ಜುಡಿಷಿಯರಿ ಇಂಟರ್ಫಿಯರ್ ಆಗುತ್ತೆ. ಜುಡಿಷಿಯರಿ ಕೆಲವೊಮ್ಮೆ ಅಲ್ಲಿ ಜಸ್ಟಿಫಿಕೇಷನನ್ನು ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ಮಾಡುತ್ತೆ. ಮತ್ತು ಕಾನ್ಸ್ಟಿಟ್ಯೂಷನಲ್ಲಿ ಏನನ್ನು ಹೇಳುತ್ತೆ, ಇಲ್ಲಿ ಸರ್ಕಾರ ಏನು ಡಿಸಿಷನ್ ತಗೊಂಡಿದೆ ಅದು ನಿಜವಾಗ್ಲೂ ಕಾನ್ಸ್ಟಿಟ್ಯೂಷನ್ನ ಪರವಾಗಿದೆಯಾ, ಸಾರ್ವಜನಿಕ ಹಿತಾಸಕ್ತಿಗೆ ಅನುಗುಣವಾಗಿದೆಯಾ, ಪಬ್ಲಿಕ್ ಇಂಟ್ರೆಸ್ಟಿಂದ ಕೂಡಿದೆಯಾ ಅಥವಾ ಇಲ್ವಾ, ಇನ್ಯಾವುದೋ ಒಂದು ಕಮ್ಯುನಿಟಿಯನ್ನು ಓಲೈಸೋ ಕೆಲಸವನ್ನು ಮಾಡ್ತಾ ಇದೆಯಾ. ಸೊ ಹೀಗೆ ಇವುಗಳೆಲ್ಲದರ ಸಂಪೂರ್ಣ ಮಾಹಿತಿಗಳನ್ನು ನಾವು ಕೊಡ್ತೇವೆ, ಅಂದರೆ ಮಾಧ್ಯಮದವರು ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ ಇವರನ್ನು ಫೋರ್ತ್ ಎಸ್ಟೇಟ್ ಅಂತ ಹೇಳಿ ಕೂಡ ಕರಿತಕ್ಕಂಥದ್ದು, ಅಂದರೆ ಸಂವಿಧಾನದ 4ನೇ ಅಂಗ ಅಂತ ಹೇಳಿ ಕೂಡ ಮಾಧ್ಯಮಗಳನ್ನು ಕೂಡ ಕರಿತಕ್ಕಂಥದ್ದು. ಈ 3 ಅಂಗಗಳು ಅಂದರೆ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ, ಈ 3 ಅಂಗಗಳು ತನ್ನ ಕೆಲಸಗಳನ್ನು ಹೇಗೆ ನಿರ್ವಹಿಸ್ತಾ ಇದೆ, ಅಥವಾ ಕೆಲಸ ನಿರ್ವಹಿಸುವ ಸಂದರ್ಭಗಳಲ್ಲಿ ಏನಾದರೂ ಎಡವಿದ್ದಾರಾ, ಏನಾದರೂ ದೋಷ ಇದೆಯಾ, ತಪ್ಪು ಮಾಡಿದ್ದಾರಾ, ಅವುಗಳ ಬಗ್ಗೆ ಫೋಕಸ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಮಾಡುತ್ತೆ. ಸಪೋಸ್ ಏನೂ ಇಲ್ಲ ಅಂತ ಹೇಳ್ದಂದಾಗ, ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂತಂದಾಗ ಅವ್ರನ್ನ ಬೆನ್ತಟ್ಟುವಂತಹ ಕೆಲಸವನ್ನು ಕೂಡ ಮಾಧ್ಯಮಗಳು ಕೂಡ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಕಾರಣಕ್ಕಾಗಿ ಈ ಒಂದು ಆಧುನಿಕ ಯುಗದಲ್ಲಿ, ಆಧುನಿಕ ಪ್ರಪಂಚದಲ್ಲಿ ನಾವು ಮಾಧ್ಯಮಗಳನ್ನು 4ನೇ ಅಂಗ ಅಂತ ಹೇಳಿ ಕೂಡ ಕರಿತಕ್ಕಂಥದ್ದು. ಸೊ ಇಟ್ ಎಂಜಾಯ್ಸ್ ಎ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಇನ್ ಸೊಸೈಟಿ ಆ್ಯಂಡ್ ಪ್ಲೇಸ್ ಎ ವೆರಿ ವೈಟಲ್ ರೋಲ್ ಇನ್ ಎ ಡೆಮೋಕ್ರಸಿ.
ಸೊ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಾಗೇನೆ ಸಮಾಜದಲ್ಲಿಯೂ ಕೂಡ ಅತ್ಯಂತ ಮಹತ್ತರವಾಗಿರ್ತಕ್ಕಂತಹ ಪಾತ್ರವನ್ನು ಕೂಡ ಈ ಒಂದು ಪತ್ರಿಕೋದ್ಯಮ ಅಂತಕ್ಕಂಥದ್ದು ಅಥವಾ ಮಾಧ್ಯಮ ಅಂತಕ್ಕಂಥದ್ದು ನಿರ್ವಹಿಸುತ್ತೆ. ತನ್ನ ಪಾತ್ರವನ್ನು ಕೂಡ ನಿರ್ವಹಿಸ್ತಕ್ಕಂಥದ್ದು ಸಮಾಜದಲ್ಲಿ ಮಾಧ್ಯಮರು ಅಥವಾ ಪತ್ರಕರ್ತರು ಅಂತಂದರೆ ಮಾಧ್ಯಮಗಳು ಅಂತ ಹೇಳಿ ಬಂದಂತಹ ಸಂದರ್ಭಗಳಲ್ಲಿ ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಒಂದಷ್ಟು ಸ್ಟೇಟಸ್ಗಳು, ಸ್ಥಿತಿಗತಿಗಳು ಕೂಡ, ಪ್ರತಿಷ್ಠೆ ಕೂಡ ಇರತಕ್ಕಂತಹದ್ದು. ಸ್ವಲ್ಪ ಜನ ಕೂಡ ಮಾಧ್ಯಮಗಳು ಬರ್ತಾ ಇದೆ, ಮಾಧ್ಯಮಗಳಲ್ಲಿ ಸುದ್ದಿ ಬರತ್ತೆ ಅಂತ ಹೇಳ್ಬಿಟ್ಟು ಅನ್ನೋದಾದರೆ ಸ್ವಲ್ಪ ಹೆದರ್ತಾರೆ, ಸ್ವಲ್ಪ ಅಲರ್ಟ್ ಕೂಡ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈಗಿನ ಡೆಮೋಕ್ರಸಿಯಲ್ಲಿ ಕೂಡ ಇದು ಸಾಕಷ್ಟು ಇಂಪಾರ್ಟೆಂಟ್ ರೋಲನ್ನು ಕೂಡ ಪ್ಲೇ ಮಾಡ್ತಕ್ಕಂತಹದ್ದು. ಸೊ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಸಮಾಜದಲ್ಲಿರ್ತಕ್ಕಂತಹ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಮಾಹಿತಿಯನ್ನು ತಲುಪಿಸೋದ್ರ ಮೂಲಕ ಅವ್ರನ್ನ ಎಜುಕೇಟ್ ಮಾಡ್ತಕ್ಕಂಥದ್ದು, ಅವ್ರನ್ನ ಅವೇರ್ನೆಸ್ಸನ್ನು ಮೂಡಿಸ್ತಕ್ಕಂಥದ್ದು. ಸೊ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಫಂಕ್ಷನ್ಸ್ಗಳನ್ನು ಮಾಡೋದ್ರ ಮೂಲಕವೂ ಕೂಡ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ಸ್ನಲ್ಲಿ ಕೂಡ ಸಾಕಷ್ಟು ಒಂದು ಪರಿಣಾಮಕಾರಿಯಾಗಿರ್ತಕ್ಕಂತಹ ಒಂದು ಆಯುಧ ಅಂತ ಹೇಳಿ ಕೂಡ ನಾವು ಇವುಗಳನ್ನು ಮಾಧ್ಯಮಗಳನ್ನು ಕೂಡ ಕನ್ಸಿಡರೇಷನ್ಸನ್ನು ಮಾಡಿರ್ತಕ್ಕಂಥದ್ದು.